ಕೇಳಿದ್ರೆ ಆಶ್ಚರ್ಯ ಆಗುತ್ತದೆ ಅಲ್ಲ. ನೋಡು, ಆನೆ ಸೂಜಿ ಹೆಕ್ಕಲಿಲ್ಲ ಎನ್ನುವುದರಿಂದ ಬೇರೆ ಯಾರೂ ಸೂಜಿ ಹೆಕ್ಕಬಾರದು ಅಂತ ಇಲ್ಲ. ಬೇರೆಯವರಿಗೆ ಸಿಕ್ಕಿದ್ದು ಆನೆಗೆ ಯಾಕೆ ಸಿಕ್ಕಲಿಲ್ಲ ಅಂತ ಪ್ರಶ್ನೆಯೂ ಅಲ್ಲ. ನುಣುಪಾದ ನೆಲದಲ್ಲಿ ಹಾವು ಹರಿದಾಡುವುದಕ್ಕೆ ಕಷ್ಟ ಬರ್ತದೆ ಎನ್ನುವುದರಿಂದ ಹಾವು ಹರಿದಾಡುವುದನ್ನು ಮರ್ತಿದೆ ಅಂತದರ ಅರ್ಥ ಅಲ್ಲ. ಆ ಜಾಗ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ಈ ಕೆಲವು ಸಲ ಕೆಲವರನ್ನು ದೊಡ್ಡದು ಮಾಡ್ಲಿಕ್ಕೆ ಒಂದೊಂದು ಪ್ರಸಂಗ ಮಾಡ್ತಾರೆ, ಹೇಳಿ ಪ್ರಯೋಜನ ಇಲ್ಲ. ವಸಿಷ್ಠರು ವಿಶ್ವಾಮಿತ್ರರು ನಿಮ್ಮ ಹಾಗೆ ಇದ್ದು, ನೀವು ಮತ್ತೆ ಸುಗ್ರೀವ ಇದ್ದ ಹಾಗೆ ಇದ್ದು. ಆದ್ರೆ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಒಟ್ಟಾಗಿ ಒಂದು ಮಂತ್ರಾಕ್ಷತೆ ಕೊಟ್ಟಂತ ಒಂದು ವ್ಯಕ್ತಿತ್ವ ವಿಶೇಷ ಉಂಟು ಅಂತ ಅದಕ್ಕೆ ರಾಮ ಅಂತ ಹೆಸರು. ನಿಮಗೆ ಹೌದೌದು. ಅಲ್ಲಿಂದ ಮುಂದಕ್ಕೆ ಬರುವಾಗ ಆ ಋಷಿಗಳೆಲ್ಲ ಉಂಟಲ್ಲ, ಕೆಲವು ಸಲ ಬೇಕಾಗೋಕು ಒಟ್ಟಿಗಿರ್ತಾರೆ. ಊರಿನ ಕಣ್ಣಿಗೆಲ್ಲ ಅವರಿಗೆ ಕೋಪ ಅಂತ ಲೆಕ್ಕ. ಈ ಮೇಲೆ ಮೇಲೆ ಇದ್ದವರೆಲ್ಲ ಕೋಪ ಮಾಡುವುದಿಲ್ಲ, ಕೆಳಗಿನವರು ಮಾತ್ರ ಕಲ್ಲೊಡ್ಕೊಳ್ಳುವುದು. ಅವರೆಲ್ಲ ಸರಿ ಇದ್ದಾರೆ, ಒಟ್ಟಿಗೆ ಸರಿ ಇರ್ತಾರೆ. ಹೌದು. ಈಗ ರಾಮ ಸಮುದ್ರ ಮಥನ ಮಾಡಿದಾನೋ? ಸಮುದ್ರ ಮಥನ ಮಾಡಲಿಲ್ಲ. ಮತ್ತೆ ನಾನು ಮಾಡಿದ್ದನ್ನು ಮಾಡಬೇಡುವ ಅಲ್ಲ. ನೀವು 99 ಕೋಟಿಗಳಿದ್ದಂತಹ ಜಾಗದಲ್ಲಿ ಏಕಾಂಗ ವಿಕ್ರಮಿಯಾಗಿ ವಾಲಿ ಸಮುದ್ರವನ್ನು ಮತಿಸಿದನ ಸ್ವಾಮಿ. ಕತ್ತಲಿನಲ್ಲಿ ಕಣ್ಣು ನಾವು ಈ ಮಲೆನಾಡ ಪ್ರದೇಶದಲ್ಲೇ ಹುಟ್ಟಿ ಬೆಳೆದವರು, ನಮಗೆಲ್ಲ ಕತ್ತಲೆ ಲೆಕ್ಕವೇ ಅಲ್ಲ. ಕತ್ತಲು ಅಂದ್ರೆ ತಮ್ಮ ಅಲ್ವೇ ಸ್ವಾಮಿ? ಹೌದೇನೆ? ಹೊರಗಿರುವಂತಹ ಕತ್ತಲಲ್ಲ, ಮತ್ತೆ ನಿಮ್ಮ ಅಂತರಂಗದಲ್ಲೂ ಈ ಬಗ್ಗೆ ಕತ್ತಲು ಮೂಡಿದೆ ಅಂತ ಕಾಣಿಸ್ತದೆ. ಅದು ಭಾವನೆಯಿಂದ ನೀನು ಕಾಣುವುದು, ಬುದ್ಧಿಯಿಂದ ನೋಡು. ಕತ್ತಲೆ ಅಂತ ಹೇಳಿದ್ರೆ ಗೋಲಭ ಬರುವಾಗ ಕತ್ತಲೆ ಇರಲಿಲ್ವಾ? ಮಾಯಾವಿ ಬರುವಾಗ ಕತ್ತಲೆ ಅಲ್ವಾ? ದುಂದುಬಿ ಬರುವಾಗ ಕತ್ತಲೆ ಅಲ್ವಾ? ಏನು ಕತ್ತಲೆಯಲ್ಲಿ ನಾ ಸೋತ ಪ್ರಕರಣ ಉಂಟಾ? ನಾನು ಹೇಗೆ ಹೋಗೋದು? ಅವರು ಇರುವುದಲ್ಲಿ ಮತಂಗದ ಶಪಿತವಾಗಿರುವಂತಹ ಋಷ್ಯಮುಖದಲ್ಲಿ. ನನ್ನ ಶಾಪದ ಪ್ರದೇಶಕ್ಕೆ ನಾನು ಹೋದ್ರೆ ಏನಾಗ್ತೇನೆ? ಶಾಪದಿಂದಾಗಿ ನೀವು ಹಸುವನ್ನು ನೀಗಬೇಕಾಗ. ಹಾಗಾದ್ರೆ ಅವರೇ ನನ್ನನ್ನು ವಿಚಾರಿಸಲಿಕ್ಕೆ ಬರಬೇಕು, ಬಿಟ್ಟರೆ ಅವರು ಅಲ್ಲಿದ್ದಾರೆ ಅಂತ ನನಗೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ. ಆ ವಿಮರ್ಶೆಗೆ ಬಿಟ್ಟ ವಿಷಯ. ಪ್ರಾಣೇಶಗಿಂತಾಡಿದಳು ನೀತಿಯಲ್ಲ ಪೋಪು ತಿಂತು ನೀ ಕೇಳು ಪ್ರಾಣಕಾಂತ. ನೀತಿಯಲ್ಲ ಪೋಪು ತಿಂತು ನೀ ಕೇಳು ಪ್ರಾಣಕಾಂತ. ಜಾತಾಂಗದ ಪೇಳಿದೊಂದು ಮಾತ ಕೇಳಿದೆ ನಾನಿಂದು. ಜಾತಾಂಗದ ಪೇಳಿದೊಂದು ಮಾತ ಕೇಳಿದೆ ನಾ ಇಂದು. ಚಂಡ ವಿಕ್ರಮಿ ರಾಮನ ಹೆಂಡತಿಯನ್ನು ರಾವಣ. ಚಂಡ ವಿಕ್ರಮಿ ರಾಮನ ಹೆಂಡತಿಯನ್ನು ರಾವಣ ಕೊಂಡು ಹೋಗಲಾರ ಕಥನ ಖಂಡಿಸಲೆಂದು. ರಾವಣ ಕೊಂಡು ಹೋಗಲಾರ ಕಥನ ಖಂಡಿಸಲೆಂದು. ನೀತಿಯಲ್ಲ ಪೋಪುದಿಂದು, ನೀತಿಯಲ್ಲ ಪೋಪುದಿಂದು ನೀ ಕೇಳು ಪ್ರಾಣಕಾಂತ. ಪುಂಗಿಯ ನಾದವನ್ನು ಕೇಳಿದ ಕ್ಷಣದಲ್ಲಿ ಹೊಸಗುಟ್ಟುವ ಹಾವಿನಂತೆ ಮೇಲ್ಗಡೆಯಿಂದ ಕೆಳಗಿಳಿದು ಬರುವಂತ ನದಿಯಂತೆ ಉರಿಸಿದಾಗೆಲ್ಲ ಮೇಲ್ಮುಖವಾಗಿಯೇ ಉರಿಯುವ ದೀಪದಂತೆ. ಅದು ಏನು ಆಕರ್ಷಣೆ! ಮೊದಲು ಹೀಗಿರ್ಲಿಲ್ಲ ಅಲ್ವೇ ತಾವು? ಆ ಹಾವಿಗಾದರೂ ಪುಂಗಿಯ ನಾದವನ್ನು ಕೇಳಿದಾಕ್ಷಣದಲ್ಲಿ ತಲೆಯನ್ನೆತ್ತಿ ತೂಗುವುದು ಅದು ಸ್ವಭಾವ, ಅದು ಜನ್ಮಸಿದ್ಧವಾಗಿ ಬಂದಿರುವಂತ. ಸುಗ್ರೀವನೆನ್ನುವ ಹಾವಾಡಿಗ ಅವ ಕುಣಿಸ್ತಾನೆ, ನೀವು ಕುಣಿತಾ ಇದ್ದೀರಿ.
ಒಂದು ದಿವಸ ಖಚಿತೇನ ನೋಡು ಅವನಿಗೆ ಪಾಪಿಗೆ. ಯಾವಾಗ ಮಾಯಾವಿಯನ್ನು ಕೊಲ್ಲುವುದಕ್ಕೆ ಹೋದರೋ ನಂದರಸನಾಗಿರುವಂತ ವಾಲಿ ಆ ಗುಹೆಯಲ್ಲಿಯೇ ಉಳಿದ ಅಂತ ಕಾಣಿಸ್ತದೆ. ಹೊರಬಂದಂತ ವಾಲಿಯಲ್ಲಿ ಆ ಮಾಯಾವಿಯ ಆವೇಶ ಕಾಣಿಸ್ತದೆ. ಓಹೋ ಸ್ವಾಮಿ, ಜನ್ಮತಃವಾಗಿ ಬರುವಂತ ಒಂದು ಸಿದ್ಧಿ, ಅದಕ್ಕೆ ಸ್ವಭಾವ ಅಂತ ಹೆಸರು. ಆದ್ರೆ ಮನುಷ್ಯತ್ವವನ್ನು ಹೊಂದಿದಂತ ನಮ್ಮಂಥವರಿಗೆ ಸ್ವಭಾವ ಅಂತ ಹೇಳುವುದಿಲ್ಲ. ಇಲ್ಲ, ಹುಲಿಯಾದ್ರೂ ಹುಲ್ಲೆಯನ್ನೇ ತಿನ್ನಬೇಕು, ಹುಲ್ಲೆಯಾದ್ರೂ ಆ ಹುಲ್ಲನ್ನೇ ತಿನ್ನಬೇಕು. ನಮ್ಗೆ ಹಾಗಲ್ವಲ್ಲ. ಅಲ್ಲ, ಮಾಡಬೇಕಾದನ್ನು ಹೀಗೂ ಮಾಡಬಹುದು, ಹಾಗೂ ಮಾಡಬಹುದು, ಇನ್ನೊಂದು ರೀತಿಯಲ್ಲಿಯೂ ಮಾಡಬಹುದು ಅಂತ ಹೇಳುವಾಗ ಮಾಡುವಂತ ಕ್ರಿಯೆಯಲ್ಲಿ ಮುಂದೇನಾಗುತ್ತದೆ, ಯಾಕೆ ಹೀಗಾಯಿತು, ಅದರ ಪೂರ್ವವನ್ನು ಅಪರವನ್ನು ಆಲೋಚಿಸಿ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಹಾಕಬೇಕಾದ ಧರ್ಮ ಅಲ್ವೇ ಸ್ವಾಮಿ? ಈಗ ಹೀಗೂ ಮಾಡಬಹುದು, ಹಾಗೂ ಮಾಡಬಹುದು, ಹೇಗೋ ಮಾಡಬಹುದು. ಹೌದು, 3 ವಿಧ. ಹೌದು. ಆದ್ರೆ ಅದೆಲ್ಲ ಅನುಕೂಲ ಸಿಂಧು. ಹೌದು. ಹೀಗೊಂದು ಮಾಡುವುದಕ್ಕಾಗದೇ ಇದ್ರೆ ಹಾಗೊಂದು ಮಾಡುವುದಕ್ಕೆ ಬರ್ತದೆ. ಅದೆರಡೂ ಇಲ್ಲದೆ ಇದ್ರೆ ಹೀಗೂ ಆಗ್ತದೆ, ನಮಗೆ ಹೇಗೂ ಆಗ್ತದೆ. ಏನು ಹೇಗೂ ಆಗುತ್ತದೆ ಎಂಬುದನ್ನೇ ಜೀವನ ಪರ್ಯಂತ ಮಾಡಿಕೊಂಡು ಬಂದಂತ ಕಾರಣಕ್ಕಾಗಿ ಕಣ್ಣೆದುರಿನಲ್ಲಿ ಕೂಪ ಕಂಡ್ರು ಯಾವ ಕೂಪ ನನ್ನನ್ನೇನು ಮಾಡೀತು ಎಂಬಂತ ಅತಿಯಾದ ಆತ್ಮವಿಶ್ವಾಸವನ್ನು ನಿಮ್ಮ ಮುಖದಲ್ಲಿ ನೋಡ್ತಾ ಇದ್ದೀನಿ. ಇದು ತನಕ ವಾಲಿ ಬದುಕಿದ್ದೇ ಹಾಗೆ ಸ್ವಾಮಿ. ಇನ್ನು ಉಳಿದ ಪುಟಗಳಲ್ಲಿ ಬೇರೆ ಮಾಡ್ಲಿಕ್ಕಿಲ್ವೇ? ಮುಕ್ಕಾಲು ಭಾಗ ಜೀವನದಲ್ಲಿ ಬಂದಾಯಿತು. ಜೀವನದ ದಾರಿಗಳಲ್ಲಿ ಎಲ್ಲ ದಾರಿಯು ಒಂದೇ ರೀತಿ ಇರ್ತದೆ, ಇರೋದಿಲ್ಲ ಅಲ್ವೇ? ಬಂದಂತ ದಾರಿಯನ್ನು ಬೇಕಾದ ರೀತಿಯಲ್ಲಿ ಮಾರ್ಪಡಿಸಿಕೊಂಡು ಹೋಗಬೇಕಾದದ್ದು ಒಂದು. ಹಾಗೆ ಇನ್ನೊಂದು ದಾರಿ ಇಲ್ಲದೆ ಇದ್ರೆ ಗಜಪಥ ನ್ಯಾಯ, ಆನೆಗೆ ದಾರಿ ಬೇಕು ಅಂತ ಇಲ್ಲ, ಆನೆ ದಾರಿ ಮಾಡ್ತದೆ. ಹೌದು. ಆದರೆ ಕಾಲಿಡಬೇಕಾದ್ರೂ ಮೊದಲು ಆನೆ ಆದ್ರೂ ಒಮ್ಮೆ ನೋಡ್ತದಂತೆ ಮುಂದೆ ಕಾಲಿಡಬೇಕಾದದ್ದು ಹೇಗಿದೆ ಅಂತ. ಕಾಡಾನೆ ನೋಡುವುದಿಲ್ಲ. ಈ ಊರಲ್ಲೆಲ್ಲ ಹೊಂಡ ತೆಗೆದದನ್ನು ಬೀಳಿಸ್ತಾರಲ್ಲ, ಆ ಜಾಗದಲ್ಲಿ ಸ್ವಲ್ಪ ಧೈರ್ಯ ಹಿಂದೆ ಬರ್ತದೆ. ಅದಕ್ಕೂ ಹಾಗಾಗಿ ಊರಾನೆಗಳು ಆ ತೆಗೆದಂತ ಹೊಂಡಕ್ಕೆ ಬೀಳುವುದಿಲ್ಲ, ಕಾಡಾನೆಗಳೇ ಬೀಳುವುದು. ನಿಮಗೆ ಯಾಕೆ ನಿಮ್ಮೆದ್ರಿಗೆ ಹೊಂಡ ಆಗಿರಬಹುದು ಅಂತ ಕಾಣಿಸುವುದಿಲ್ಲ ಅಂತ ಅನ್ನಿಸುವುದು ನನಗೆ. ಯಾರೇ ಹೊಂಡ ತೆಗೆಯುವುದು ಅವ? ಅದಿಲ್ಲದೆ ಹೋದ್ರೆ ನಿಮ್ಮ ಮತ್ತು ತಮ್ಮನ ನಡುವೆ ಇರುವಂತಹ ವ್ಯಾಜ್ಯ ಶತಮಾನಗಳಿಂದಿದೆ. ಹೌದು. ಹುಟ್ಟುವಾಗ ಹೀಗಿಲ್ಲದೆ ಇದ್ದಂತ ತಾವು ಬೆಳೆಯುತ್ತಾ ಬಂದಂತೆಯೂ ನೀವು ಅನ್ಯೋನ್ಯರಾಗಿದ್ದವರು ಯಾವುದೋ ಒಂದು ವಿಷಗಳಿಗೆಯಲ್ಲಿ ತಲೆದೋರಿದಂತ ವಿಷಮತೆಯಲ್ಲಿ ಇವತ್ತಿನ ತನಕ ವೈಷಮ್ಯವನ್ನೇ ಸಾಧಿಸಿಕೊಂಡು ಬಂದಿದ್ದೀವಿ. ಅವ ಸಮಯ ಸಾಧಕ ಅಂತ ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಯಿತು. ಹೊತ್ತಾದ ಮೇಲೆ ತಡ ಮಾಡಲಿಲ್ಲ ನಾನು. ಆ ಬಗ್ಗೆ ನಾನು ವಿಮರ್ಶಿಸುವುದಿಲ್ಲ. ಆದರೆ ಒಂದು ಬಾರಿ ನಿಮ್ಮಿಂದ ಪೆಟ್ಟು ತಿಂದು ಹೋದಂತ ನಿಮ್ಮ ತಮ್ಮ ಮತ್ತೊಂದು 4-5 ಶತಮಾನ ಬಂದಂತ ಇವತ್ತಿನ ತನಕದ ಇತಿವೃತ್ತ ಉಂಟೆ ಹೇಳಿ. ಒಂದ್ಸಲ ಬೆನ್ನಿನ ಚರ್ಮ ಹೋದ್ರೆ ಮತ್ತೆ ಹುಟ್ಟಿಕೊಳ್ಳುವುದಕ್ಕೆ ಬಹಳ 1000 ವರ್ಷ ಬೇಕಾಗ್ತದೆ ಅವನಿಗೆ, ಅಲ್ವಾ? ಹಾಗಿರುವಾಗ ಅದೇ ನಿಮ್ಮ ತಮ್ಮ ಇಂದು ಮಧ್ಯಾಹ್ನ ನಿಮ್ಮೆದುರಿಗೆ ಬಂದು ಹೋರಾಟವನ್ನು ಮಾಡಿ ನಿಮ್ಮಿಂದ ಪೆಟ್ಟನ್ನು ತಿಂದು ಮರಳಿ ಹೋದವನು ಇನ್ನು ಸಂಜೆ ಕಳೆದು ಇರುಳು ಕಾಲಿಡುವ ಹೊತ್ತಿನಲ್ಲಿ ಮತ್ತೊಮ್ಮೆ ಬಂದು ಯಾವತ್ತೂ ಬಾರದೇ ಇರುವಂತ ಈ ಗವಾಕ್ಷಿಯಲ್ಲಿ, ಅಂದ್ರೆ ಇದು ನಮ್ಮ ಅಂತಃಪುರದ ಹಿಂದಿರುವಂತ ಈ ದಾರಿಯಲ್ಲಿ ಅವನು ಬಂದದ್ದೇ ಇಲ್ಲ. ಈ ದಾರಿಯಲ್ಲಿ ಬಂದು ಮತ್ತೊಮ್ಮೆ ಬೊಬ್ಬಿಟ್ಟು ನಿಮ್ಮನ್ನು ಕರೀತಾನೆ ಅಂತ ಹೇಳಿದ್ರೆ ಯಾಕೆ ಹೀಗೆ? ಅದೊಂದು ಆಲೋಚನೆ ಬರಬೇಕೋ ಬೇಡ? ನಾನು ಹೊಡೆಯುವಾಗ ಅಂಗಾತ ಬಿದ್ದಿದ್ದ, ಬಹುಶಃ ಹಿಂದಿನ ತಲೆಗೆ ಪೆಟ್ಟಾಗಿದೆ. ಅಂದ್ರೆ ಮಣಿಶಿರಕ್ಕೆ ಪೆಟ್ಟಾಗಿದೆ ಅಂತ. ಅಂದ್ರೆ ಬುದ್ಧಿ ಕೆಟ್ಟಾಡ್ತಿದ್ದಾರೆ. ಹಿಂದೆ ಮಂಡೆಗೆ ಯಾರಿಗೆ ಪೆಟ್ಟಾಯ್ತಾ ಮತ್ತೆ ಅವರು ಏನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಹಾಗೆ ಎಣಿಸಿದ್ದೀರಿ. ಆದರೆ ಈಗ ನಡೆದಿರುವಂತಹ ವಿದ್ಯಮಾನವನ್ನು ಆಲೋಚಿಸಿದ್ರೆ ನೀವು ಮುಂದೆ ಹೋಗ್ತೀರಿ ಅಂತ ಆದ್ರೆ ಮನುಷ್ಯರಿಗೆ ಪೆಟ್ಟಾದದ್ದು ತಮಗೆ ಅಂತ ಅಲ್ಲ ಹೇಳಿದ್ದು ನಾನು. ಏನು ಅಂದ್ರೆ ಈಗ ಆಗಿರುವುದನ್ನು ನೀವೊಮ್ಮೆ ವಿಮರ್ಶಿಸಿ ನೋಡಿದ್ರೆ ಎಂದೂ ಬಾಧದ ತಮ್ಮ ಇವತ್ತು ಯಾಕೆ ಬರ್ತಾನೆ? ಯಾಕೆ ಬಂದ? ಯಾಕೆ ಹೀಗಾಗಿರ್ಬೋದು ಅಂತ ಒಮ್ಮೆ ಆಲೋಚನೆ ಮಾಡಿದ್ರು. ಅವ ಹೆಂಡತಿ ಕೊಡು ಅಂತಲೇ ಹೇಳೋದು, ಬೇರೆ ಏನಿಲ್ಲ ಅವನದ್ದು. ಅದನ್ನು ಹೇಳುವುದಕ್ಕಾದ್ರೂ ಹೀಗೆ ಬಂದವನಲ್ವಲ್ಲ. ಇವತ್ತೇನೋ ಹೆಚ್ಚು ನೆನಪಾಗುತ್ತದೆ. ಅವನಿಗೆ ನಿಮ್ಮೆದುರು ನಿಂತು ಉತ್ತರವನ್ನು ಕೊಡುತ್ತಾನೆ ಅಂತ ಹೇಳಿದ್ರೆ ಉತ್ತರದ ಬಲವು ಅವನಿಗೆ ಬಂದಿದೆ ಅಂತ ಅರ್ಥ. ಉತ್ತರದ ಬಲ ಅಲ್ವೇ? ಕೆಲವು ಸಲ ಒಂದೊಂದು ಎಣಿಸ್ತದೆ ಅವನಿಗೆ, ಅದನ್ನೊಂದು ಬಿಸಾಡಿ ಬಿಡುವ ಅಂತ ಬರುವುದು. ಹಾಗಲ್ಲ, ಕಲ್ಲು ಹೋದ್ರೆ ಹೋಗ್ಲಿ, ಬಿದ್ರೆ ಹಣ್ಣಲ್ವಾ ಅಂತ. ನನಗೆ ಅವ ಹೊಡೆಯುವುದು ಬಿಡು, ತಿಂದದ್ರಲ್ಲಿ ಅವ ಬದುಕುವುದೇ ಅವನಿಗೆ ಸಿಕ್ಕುವ ವರ್ಷದ ಹೆಚ್ಚುವರಿ ಅಂತ ಲೆಕ್ಕ. ಕಿಷ್ಕಿಂಧೆಯ ಅಧಿಪತಿಯಾಗಿ
ತಮಗಿದು ಗೊತ್ತಿಲ್ಲ ಅಂತ ನಾ ಹೇಳುವುದಿಲ್ಲ. ಮತ್ತೆ ಆದರೆ ಗೊತ್ತಾಗಿರುವಂತ ವಿಷಯವನ್ನು ಬಹುಶಃ ಉಪೇಕ್ಷಿಸಿದ್ದೀರೋ ಅಂತ ಕಾಣಿಸ್ತದೆ. ಏನು ಗೊತ್ತಾಗಿದೆ? ಯಾಕೆಂದ್ರೆ ಒಳಮನೆಯಲ್ಲಿರುವಂತ ಈ ತಾರಿಗೆ ಗೊತ್ತಾಗುತ್ತದೆ, ಇನ್ನೂ ಎಳೆಯವನಾಗಿರುವಂತ ನಮ್ಮ ಮಗನಿಗೆ ಗೊತ್ತಾಗುತ್ತದೆ. ಅವನೇ ಬಂದು ನನಗೆ ಹೇಳಿದವ ಏನು ಅಂತ ಈ ವಿಷಯವನ್ನು. ಆ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತದೆ ಅಲ್ಲ? ನೋಡು, ಆನೆ ಸೂಜಿ ಹೆಕ್ಕಲಿಲ್ಲ ಎನ್ನುವುದರಿಂದ ಬೇರೆ ಯಾರು ಸೂಜಿ ಹೆಕ್ಕಬಾರದು ಅಂತ ಇಲ್ಲ. ಬೇರೆಯವರಿಗೆ ಸಿಕ್ಕಿದ್ದು ಆನೆಗೆ ಯಾಕೆ ಸಿಕ್ಕಲಿಲ್ಲ ಅಂತ ಪ್ರಶ್ನೆಯೂ ಅಲ್ಲ. ನುಣುಪಾದ ನೆಲದಲ್ಲಿ ಹಾವು ಹರಿದಾಡುವುದಕ್ಕೆ ಕಷ್ಟ ಬರ್ತದೆ ಎನ್ನುವುದರಿಂದ ಹಾವು ಹರಿದಾಡುವುದನ್ನು ಮರ್ತಿದೆ ಅಂತದರ ಅರ್ಥ ಅಲ್ಲ. ಆ ಜಾಗ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ನೀವು ಈಗ ಇರುವಂತಹ ಸ್ಥಿತಿಯನ್ನು ನೋಡಿದ್ರೆ ಸಿಟ್ಟಿನಿಂದ ತರ ಗುಟ್ಟುತ್ತಾ ಇದ್ದೀರಿ. ಕಣ್ಣಿನ ತುದಿಯಿಂದ ನನ್ನ ಮನೆಯ ಬಾಗಿಲನ್ನೇ ಉದುರಿಸ್ತಾ ಇದ್ದೀರಿ. ನನ್ನ ನಿದ್ದೆ ಕಡಿಸಿ ಈ ಸಲ ಬಿಟ್ಟಿದ್ದಾರೆ ನೋಡು, ಅಣ್ಣ ಅಂತ ಬಿಟ್ಟಿದ್ದಾರೆ. ವಾಲಿ ಅಂತಲೇ ಕರೀತಾನೆ. ಸಾಯಲಿಕ್ಕೆ ದಿನ ಬಂತು ಅಂತ ಅರ್ಥ. ಇಷ್ಟರವರೆಗೆ ಅವನನ್ನು ಕೊಲ್ಲದೆ ಬಿಟ್ಟದ್ದು ಅಣ್ಣ ಅಂತ ಪ್ರತಿ ಸಲವೂ ಹೇಳ್ತಿದ್ದ. ಸಾಯ್ಲಿ ಅಣ್ಣ ಅಣ್ಣ ಅಂತ ಹೇಳ್ತಾನಲ್ಲ, ಸಾಯ್ಲಿ. ಸ್ವಾಮಿ, ನಮಗೊಂದುಂಟು, ಅಣ್ಣ ಅಂತ ಹೇಳಿದವರನ್ನು ಅಷ್ಟು ಬೇಗ ಮುರಿಲಿಕ್ಕೆ ಮನಸ್ಸು ಬರುವುದಿಲ್ಲ. ಅದೊಂದು ನಮ್ಮ ಗುಣದ ಸ್ವಭಾವ. ಆದ್ರೆ ಅದನ್ನೇ ಅವನು ಆಲೋಚಿಸಿರ್ಬೇಕೋ ಬೇಡ? ಇಲ್ಲಲ್ಲ, ಬಿಟ್ಟನಲ್ಲ ಈಗ ಅಣ್ಣ ಅಂತ. ಹಾಗಾದ್ರೆ ಅವ ಬಂದಿದ್ದಾನೆ ಅಂತ ಹೇಳಿದ್ರೆ ಸಾಯ್ಲಿಕ್ಕೆ ಬಂದಿದ್ದಾನೆ. ಓ, ಆ ಮತಂಗ ಆಶ್ರಮಕ್ಕೆ ನೀವು ಹೋಗುವ ಹಾಗಿಲ್ಲ. ಅದು ನಮ್ಮಲ್ಲಿ ಕೆಲವರು ಅದರ ಸುತ್ತ ಅತ್ತ ಇತ್ತ ಸುಳಿದು ಬರುವುದು ನನಗೆ ಗೊತ್ತಿದೆ. ಅವರೊಂದಿಗೆ ನಮ್ಮ ಮಗನೂ ಹೋಗಿದ್ದನಂತೆ. ಓ, ಏನು ಅಲ್ಲಿ ನಿಮ್ಮ ಮಗ? ಅವನಿಗೆ ಗೊತ್ತುಂಟು ತಾನೆ ಈಗ ನಡೆಯುತ್ತಿರುವಂತ ಈ ರಾಜನೀತಿಯ ವಿದ್ಯಮಾನಗಳು ಹೇಗಿದೆ, ಮುಂದೆ ಏನಾಗಬಹುದು ಎನ್ನುವುದನ್ನು ಮುಂದೆ ಇಲ್ಲಿಗೆ ಯುವರಾಜನಾಗಬೇಕಾದಂತ ಅಂಗದ ಸರಿಯಾಗಿ ವಿಮರ್ಶಿಸಿಯೇ ನನಗೆ ತಂದಿಟ್ಟಿರುವಂತಹ ಒಂದು ವಾರ್ತೆಯನ್ನು ಹೇಳಿದ್ರೆ ಅದನ್ನು ಕೇಳುವಂತ ಅವಧಾರಣೆಯನ್ನು ತೋರಿಸ್ತೀರಾ? ಭಾವಿ ಭವಿಷ್ಯತ್ತಿನ ಬಗ್ಗೆ ಭಾವಿ ಯುವರಾಜನಾಗಬಲ್ಲಂತಹ ನಮ್ಮ ಮಗ ಸಂಗ್ರಹಿಸಿದ್ದಾನೆ ಅಂತಾದ್ರೆ ನೋಡವನ ಚುರುಕುಮತಿ. ನನ್ನ ಮಗ ಅವ ಏನ್ ಹೇಳಿದ ಸ್ವಾಮಿ? ಉತ್ತರದ ಎತ್ತರದಿಂದ ಆ ವಿಶಾಲವಾದಂತಹ ಆರ್ಯಾವರ್ತದಿಂದ ಸೂರ್ಯವಂಶ ಜಾತನಾದಂತ ರಾಮ ಎಂಬಂತ ಒಬ್ಬ ರಾಜಕುವರ ಅಯೋಧ್ಯೆಯಿಂದ ತನ್ನ ಹೆಂಡತಿಯನ್ನು ತನ್ನ ತಮ್ಮನನ್ನು ಒಟ್ಟಾಗಿಸಿಕೊಂಡು ದಂಡಕಾರಣ್ಯ ಪ್ರದೇಶ ಅಂತ ದಕ್ಷಿಣಾಪಥಕ್ಕೆ ಬಂದನಂತೆ. ಅವನಿಗೂ ಅಷ್ಟೇ ತಂದೆಯ ಮಾತನ್ನು ಉಳಿಸಬೇಕೆಂಬಂತ ಮಾತಿಗಾಗಿ ಇಲ್ಲಿಗೆ ಬಂದಂತ ಆತ ನಿಮ್ಮ ಗೆಳೆಯನಾದ ರಾವಣನಿಂದ ತನ್ನ ಸತಿಯನ್ನು ಕಳೆದುಕೊಂಡನಂತೆ. ತನ್ನ ಸತಿಯನ್ನು ಹುಡುಕುತ್ತಾ ಮುಂದತ್ತಿ ಬಂದಂತ ಆತನಿಗೆ ಇಲ್ಲೇ ಇದ್ದಂತ ಕಬಂಧನೆಂಬಾತ ಅವನನ್ನು ಹಿಡಿಯುವುದಕ್ಕೆ ಹೋದಾಗ ಅವನಿಗೆ ಮೋಕ್ಷವನ್ನು ಕಲ್ಪಿಸಿಕೊಟ್ಟನಂತೆ. ಮೋಕ್ಷವನ್ನಾಂತ ಮೇಲೆ ಆ ಕಬಂಧ ಹೇಳಿದಂತೆ ಮತಂಗಾಶ್ರಮದಲ್ಲಿದ್ದಂತಹ ಶಬರಿ ಎಂದಂತಹ ಪ್ರೇರಣೆಯಂತೆ ನಿಮ್ಮ ತಮ್ಮನನ್ನೇ ಹುಡುಕುತ್ತಾ ಇಲ್ಲಿಯ ತನಕ ಬಂದನಂತೆ. ಋಷ್ಯಮುಖದಲ್ಲಿದ್ದಂತ ನಿಮ್ಮ ತಮ್ಮ ಇವನ ವಿಳಾಸ ಸಿಕ್ಕಿದ್ದ ಅವರಿಂದ. ಹೌದು, ಅವರಿಗೆಲ್ಲ ನನ್ನ ಬಗ್ಗೆ ಒಂದು ನಂಜು ಉಂಟು. ವಿಶಾಲವಾಗಿ ಬೆಳೆದಿರುವಂತಹ ಮರದಡಿಯಲ್ಲಿ ಬೇರೆ ಯಾವುದು ಬೆಳೆಯುವುದಿಲ್ಲ ಎನ್ನುವುದರಿಂದ ನಾವದಕ್ಕೆ ದೋಷ ಅಂತ ಲೆಕ್ಕ ಅಲ್ಲ, ಅವುಗಳಿಗೆ ಬೆಳೆಯುವುದಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ. ಪ್ರಪಂಚ ಇಡೀ ನಮ್ಮ ಶತ್ರುಗಳನ್ನೇ ಹೊಂದಿರುವವನು ಮಾಡುವಂತ ಪ್ರತಿಯೊಂದು ವ್ಯವಹಾರದಲ್ಲಿ ಎಷ್ಟು ಆಲೋಚನೆ ಮಾಡಬೇಕು. ಅದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹೇಗೆ ಬಂದಂತ ರಾಮನನ್ನು ಲಕ್ಷ್ಮಣನನ್ನು ನಿಮ್ಮ ತಮ್ಮ ತಾನಾಗಿ ಹನುಮಂತನನ್ನು ಕಳುಹಿಸಿ ಕರೆಸಿಕೊಂಡನಂತೆ. ಆತನಲ್ಲಿ ಒಬ್ಬ ಇದ್ದಾನೆ, ಶುದ್ಧ ಮೂರ್ಖಾವ ಹನುಮಂತ. ಕಲಿತದ್ದು ಹೆಚ್ಚಾಗಿದೆ. ಈ ಮಂಗಗಳೆಲ್ಲ ಅಷ್ಟು ಕಲಿಬಾರ್ದು. ಒಮ್ಮೆ ಶಾಪ ಸಿಕ್ಕಿತ್ತವನಿಗೆ. ಶಾಪ ಸಿಕ್ಕಿದ್ರು ಈಗ ನಿಮ್ಮಲ್ಲಿ ಇದ್ದ ರೀತಿಯಲ್ಲಿ ಅವ ಇಲ್ಲ ಅಂತೆ. ಮತ್ತೆ ನಿಮ್ಮ ಅಷ್ಟಪ್ರಧಾನಿಗಳಲ್ಲಿ ಒಬ್ಬಾತ ನಿಮ್ಮ ಅಳಿಯ ಇಲ್ಲಿ ಬಿಟ್ಟು ಬಹಳ ಕಾಲ ಆಯ್ತು. ಅಲ್ಲಿ ಹೋಗ್ಲಿಯೇ, ನಮಗೆಲ್ಲ ಬೇಡ ಪಕ್ಷಾಂತರ ಮಾಡುವವರು. ನಮ್ಮ ಪಕ್ಷದ ಮೇಲೆ ನಿಷ್ಠೆ ಇದ್ದವರು ಮಾತ್ರ ಸಾಕು. ಏನೇ ಪಕ್ಷಾಂತರ ಮಾಡುವವರು, ಗೆದ್ದೆತ್ತಿನ ಬಾಲ ಹಿಡಿಯುವವರು ಯಾವಾಗ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಷ್ಟು ಗೊತ್ತಿರುವ ನೀವು ಇಷ್ಟೆಲ್ಲ ಆಗುವ ತನಕ ಕಣ್ಣು ಮುಚ್ಚಿ ಕೂತದ್ದ ನೀವು. ಏನೇ ಅದು ಕಣ್ಣು ಮುಚ್ಚಿದ್ದು ಅಂತ ಹೇಳಿದ್ರೆ ಮತ್ತೆ ಬಂದಂತ ರಾಮನನ್ನು ಆ ಸುಗ್ರೀವ ಕರೆದುಕೊಂಡು ಹೋಗಿ ಆತನಲ್ಲಿ ತನಗಾಗಿರುವಂತಹ ಪರಿಭವವನ್ನೆಲ್ಲ ಹೇಳಿಕೊಂಡನಂತೆ. ರಾವಣ ಮತ್ತು ನಿಮ್ಮ ಮಧ್ಯದಲ್ಲಿ ಆಗಿರುವಂತಹ ಮಿತ್ರತ್ವದಂತೆಯೇ ತುಲ್ಯಾದಿ ಮಿತ್ರತ್ವವನ್ನು ಅವರಿಬ್ಬರು ಕೈಗೊಂಡರಂತೆ. ಅದು ಅಗ್ನಿ ಸಾಕ್ಷಿಯಾಗಿ. ಹಾಳಾದ ತೆಂಗಿನಕಾಯಿಗೆ ಕೊಳೆತ ತರಕಾರಿ ಹೋಗ್ಲಿ, ಆ ಕಾಗೆಗೆ ಈ ಗೂಬೆ.
ಆದ್ರೆ ಆ ಮಿತ್ರತ್ವವನ್ನು ನಡೆಸಿಕೊಳ್ಳುವಂತಹ ಹೊತ್ತಿಗೆ ಹೇಳಲ್ಪಟ್ಟಂತ ರಾಮನ ಮಾತಿನಿಂದಾಗಿ ನನಗೆ ಅಂಜಿಕೆ ಆಗುತ್ತಾ ಇದೆ. ಏನು ಹೇಳಿದರಂತೆ? ಆ ಅಂಜಿಕೆಯಿಂದಾಗಿಯೇ ಈಗ ಹೋಗುವಂತ ನಿಮ್ಮನ್ನು ತಡೆದು ನೀತಿಯಲ್ಲ ಅಂತ ಹೇಳಬೇಕು ಅಂತ ಅನ್ನಿಸ್ತದೆ. ಚಿತ್ರಿತರಂಗಿ ಕೇಳ್ಬಾಲ, ಚಿತ್ರತರಂಗಿ ಕೇಳ್ಬಾಲ, ವಿಚಿತ್ರವಾಯ್ತು ನಿನ್ನ ಮಾತು, ವಿಚಿತ್ರವಾಯ್ತು ನಿನ್ನ ಮಾತು. ಮಿತ್ರ ಜಾತ ಗಂಜುವಂತ ವರ್ತಮಾನ ಉಂಟೆ ಕಾಂತೆ. ರಮಣ, ಚಿತ್ರಿತರಾಂಗಿ ನುರಿತ ಒಬ್ಬ ಚಿತ್ರಗಾರ ತನ್ನ ಕುಂಚದಿಂದ ಮೂಡಿ ಹೊರಡಬಹುದಾದಂತಹ ಒಂದು ಚಿತ್ರವನ್ನು 4-6 ಸಲ ನೋಡ್ತಾನೆ. ಅದು ತಪ್ಪುಂಟು ಅಂತ ಇದ್ರೆ ತಿದ್ದಿ ತೀಡಿ ಅದನ್ನು ವೀಕ್ಷಣಾ ದೃಷ್ಟಿಯಿಂದ ಪರೀಕ್ಷಿಸಿ ಆಮೇಲೆ ಅದನ್ನು ಅನಾವರಣಗೊಳಿಸ್ತಾನೆ. ಹೆಣ್ಣಾದ ನೀನು ಸೃಷ್ಟಿಗೊಳ್ಳುವಾಗ ನಿನ್ನನ್ನು ಸೃಷ್ಟಿ ಮಾಡಿದವ ಎಷ್ಟು ಸಲ ನೋಡಿ ತಿದ್ದಿ ತೀಡಿ ಅದನ್ನು ಬೇಕಾದಂತೆ ರೂಪುಗೊಳಿಸಿದ್ದಾನೋ ಗೊತ್ತಿಲ್ಲ. ಆದದ್ದರಿಂದಲೂ ನೀನು ಚಿತ್ರಿತರಾಂಗಿ. ಆದರೆ ಇವತ್ತು ನಿನ್ನ ವರ್ತನೆ, ನಿನ್ನ ಮಾತು, ನಿನ್ನ ಭಾವಗಳೆಲ್ಲ ವಿಚಿತ್ರವಾದ ವರ್ತಮಾನವನ್ನು ನನಗೆ ಕೊಡುತ್ತಾ ಉಂಟು. ಯಾಕೆ ವಿಚಿತ್ರ? ಮಿತ್ರಜಾತನಾದಂತಹ ಸುಗ್ರೀವನನ್ನು, ಹೌದು, ಮಿತ್ರವಂಶೀಯನಾದಂತಹ ಒಬ್ಬ ರಾಮ ಬಂದು ಸೇರಿದ, ಹೌದು, ಒಬ್ಬ ಕುಂಟ ಒಬ್ಬ ಕುರುಡನೊಟ್ಟಿಗೆ ಸೇರಿದ ಹಾಗೆ ಇಬ್ಬರಿಗೂ ಹೆಂಡತಿಯರಿಲ್ಲ. ಇಬ್ಬರ ಕಾರಣದಿಂದ ಆ ಅರ್ಧರ್ಧ ಒಟ್ಟಾಗಿದೆ ಎನ್ನುವುದರಿಂದ ಪೂರ್ತಿ ಇಡೀ ಎಲ್ಲಿ ಅಂತ ನೋಡಿ ಅರ್ಧಕ್ಕೆ ತುಳಿದ್ರೆ ಅದು ಮತ್ತೆ ಅರ್ಧ ಆಗ್ತದೆ ಅಂತ ನೀನು ಯಾಕೆ ಭಾವಿಸುವುದಿಲ್ಲ? ಎತ್ತರದಿಂದ, ಉತ್ತರದಿಂದ, ಆರ್ಯಾವರ್ತದಿಂದ ಬಂದಿದ್ದಾನೆ, ಸಖ್ಯವಾಗಿದೆ ಅಂತ ಹೇಳಿದೆಯಲ್ಲ. ಹೌದು, ಯಾವತ್ತೂ ನೀನಾಡುವ ಮಾತುಗಳು ನನಗೆ ಸ್ಪಷ್ಟವಾಗಿ ಅರ್ಥವಾಗ್ತಿತ್ತು. ಇವತ್ತೇನೋ ಗೊಂದಲ ಆಗಿದೆ, ಕಟ್ಟಿಟ್ಟ ಹಾಗೆ ಕಾಣುತ್ತದೆ. ಯಾಕೆ? ಬಂದ ರಾಮ ಬಂದ, ಸುಗ್ರೀವನ ಸಖ್ಯವನ್ನು ಬಯಸಿದ. ಹೌದು, ಸುಗ್ರೀವನಲ್ಲಿ ಮಿತ್ರತ್ವವನ್ನು ಬೆಳೆಸಿದ. ಸುಗ್ರೀವನು ಅದನ್ನೇ ಬಯಸಿದ್ದ. ಅಷ್ಟಕ್ಕೆ ಸೀಮಿತವೇ ಅಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಉಂಟಾಗಿದೆಯೇ? ಮುಂದಿನ ವರ್ತಮಾನ ಬೇಕಲ್ವೇ? ಅದು ಬೇಕು. ದುಂದುಬಿಯ ಕಾಯವ ಕಾಲಿಂದ ರಾಮ ಉದಯಲಾಗ, ದುಂದುಬಿಯ ಕಾಯವ ಕಾಲಿಂದ ರಾಮ ಒದೆಯಲಾಗ, ಕಾಲಿಂದ ರಾಮ ಒದೆಯಲಾಗ. ಮುಂದೆ ದಶ ಯೋಜನಕ್ಕೆ ಬಂದು ಬಿದ್ದಂತೆ, ಮುಂದೆ ದಶ ಯೋಜನಕ್ಕೆ ಬಂದು ಬಿದ್ದಂತೆ, ಬಂದು ಬಿದ್ದಂತೆ. ಏಳು ತಾಳ ವೃಕ್ಷಗಳನ್ನು ಸೀಳುಗೈದನಂತೆ ರಾಮ, ಏಳು ತಾಳ ವೃಕ್ಷಗಳನ್ನು ಸೀಳುಗೈದನಂತೆ. ನಿಮ್ಮ ಮೇಲೆ ಕೂಡಿ ಬಂದರಂತೆ ಕಾಳಗಕ್ಕೆಂದು, ನಿಮ್ಮ ಮೇಲೆ ಕೂಡಿ ಬಂದರಂತೆ ಕಾಳಗಕ್ಕೆಂದು, ಕಾಳಗಕ್ಕೆಂದು ನೀತಿಯಲ್ಲ.
ಆಲೋಚಿಸಿ ಕುಳಿತಿದ್ದೆ. ಇಷ್ಟು ಹೇಳಿದೆಯಂತೆ, ಮತ್ತೇನು? ಇಷ್ಟನ್ನು ಹೇಳಿದ ಕ್ಷಣದಲ್ಲಿ ಮುಂದಿನ ಕತೆ ನೀವು ಹೇಳ್ತೀರಿ ಅಂತ ಆಲೋಚಿಸಿದ್ದೆ. ಏನದು ಕತೆ? ಬಂದಾದ್ಮೇಲೆ ಹೀಗೀಗೆಲ್ಲ ಆಗಿದೆ ತಾರೆ, ನನಗೆ ಗೊತ್ತಿದೆ, ಅದಕ್ಕೆ ಇಂತಿಂತ ಯೋಜನೆಗಳನ್ನು ನಾನು ಹಾಕಿಕೊಂಡಿದ್ದೇನೆ. ಇದು ನಿಮ್ಮಂತ ಒಬ್ಬ ಚತುರ ರಾಜನೀತಿಜ್ಞ ಆಡಬೇಕಾಗಿರುವಂತಹ ಮಾತು. ನೀನೇ ಹೇಳಿದೆಯಲ್ಲ. ಆದ್ರೆ ನನಗೆ ಮತಂಗರ ಆಶ್ರಮದ ಸುತ್ತ ಒಂದು ಯೋಜನಾ ಪ್ರವೇಶ ಇಲ್ಲ. ಆದರೂ ನಿಮ್ಮವರು ಅತ್ತಿತ್ತ ಸುಳಿತಾ ಇರುವುದು ಸುಳ್ಳಲ್ವಲ್ಲ? ನನ್ನನ್ನು ಬೆಂಬಲಿಸುವವರು ಕೂಡ ಅಲ್ಲಿ ಹೋದ್ರೆ ಕಲ್ಲಾಗ್ತಾರೆ ಅಂತ ಶಾಪ ಅವರದ್ದು. ಹೌದು, ನಮ್ಮ ಜಾತಿಯವರೇ ಹೋಗುವುದಿಲ್ಲ ಅಂತಲ್ಲ, ನನಗೆ ಅತ್ಯಂತ ಆತ್ಮೀಯರಾದವರು ಅಲ್ಲಿ ಹೋಗುವುದಕ್ಕಿಲ್ಲ, ಹೋಗ್ತಾ ಇಲ್ಲ. ಸ್ವಾಮಿ, ಯಾವುದೇ ವಿಷಯ ನಮ್ಗೆ ಗೊತ್ತಾಗೋದು ಹೇಗೆ ಗೊತ್ತಾ? ನಮಗಾಗಿ ವಿಷಯಗಳು ಬರುವುದಲ್ಲ, ನಮಗೆ ಯಾವ ವಿಷಯವನ್ನು ಕೇಳಬೇಕು ಆ ವಿಷಯ ತಾನಾಗಿ ನಮಗೆ ಕೇಳಿಸ್ತದೆ. ನಿಮಗೆ ಈ ವಿಷಯವನ್ನು ಕೇಳುವುದು ಬೇಡವಾಗಿದೆ, ಆ ಕಾರಣಕ್ಕಾಗಿ ನಿಮಗೆ ಆ ವಿಷಯ ಸಿಕ್ಕಲಿಲ್ಲ ಬಿಟ್ಟರೆ. ಹಾಗೆ ಹಾಗೆ ಹೌದು, ಯಾವುದು ಕಣ್ಣೆತ್ತಿಗಿತ್ತು ಅದನ್ನೆಲ್ಲ ನೋಡುವುದಕ್ಕಾಗುತ್ತದೆಯೇ? ನಮ್ಮ ಮನಸ್ಸು ಯಾವುದನ್ನು ನೋಡಬೇಕು ಅಂತ ನಿರ್ದೇಶಿಸುತ್ತದೆಯೋ ನಾವು ಅದನ್ನು ಮಾತ್ರ ನೋಡ್ತೇವೆ. ಇದು ಆದದ್ದು ಹಾಗೆ. ಬೇರೆ ಯಾವುದೇ ವಾರ್ತೆಗಳು ಕೂಡ ನಿಮ್ಮ ಕಿವಿದೆಲೆಗಳಿಗೆ ಬೀಳದಂತೆ ನಿಮ್ಮನ್ನು ನೀವು ನಿಮ್ಮದ್ದಾಗಿರುವಂತಹ ಮದದಲ್ಲಿ ಮುಚ್ಚಿಟ್ಟುಕೊಂಡು ಬಚ್ಚಿಟ್ಟುಕೊಂಡು ಕುಳಿತಂತ ಕಾರಣಕ್ಕೆ ನಮ್ಮೆಲ್ಲರ ಕಿವಿಗಳಿಗೆ ಬೀಳುವಂತಹ ಈ ಮಾತು ನಿಮ್ಮ ಕಿವಿಗೆ ಬೀಳಲಿಲ್ಲ ಅಂತ ಕಾಣಿಸ್ತದೆ. ಮಿತ್ರಜಾತನಾದ ಸುಗ್ರೀವನಿಗೆಲ್ಲ ಹೆದರುವ ಕಾಲ ಉಂಟೆ. ಮಿತ್ರ ಜಾತನಿಗೆ ಅಂಜದಿದ್ರೆ ಏನಂತೆ? ಹೆಪ್ಪುಲಿಗೆ ಕುರಿಯ ಹೆದರಿಕೆ ಉಂಟೇನೆ? ಅದಿಲ್ಲ. ಕುರಿಗಳು ಅಲ್ಲಿ ಇಲ್ಲಿ ತಿರುಗುತ್ತಾ ಇದ್ದಾವೆ ಎನ್ನುವುದರಿಂದ ಹೆಪ್ಪುಲಿ ನಿದ್ದೆ ಮಾಡದೇ ಇರ್ತದ? ಅದಿಲ್ಲ ಸ್ವಾಮಿ. ಮಿತ್ರ ಜಾತ ಗಂಜದಿದ್ದರೆ ಏನಂತೆ? ಮಿತ್ರ ಕುಲ ಜಾತ ಗಂಜ ಬೇಡವೆ. ಏನವ ಮಹಾ ಸೂರ್ಯವಂಶೀಯನಾಗಿರುವಂತಹ ರಾಮ ಇವತ್ತಿನ ತನಕ ಬೆಳೆದು ಬಂದಂತಹ ನಗರತೆಯನ್ನೊಮ್ಮೆ ಕಿವಿದೆರೆದು ಕೇಳಿದ್ರೆ ಅವನಾಡಿದ ಮಾತನ್ನು ಚಾಚು ತಪ್ಪದಂತೆ ತನ್ನ ಕೈಯಲ್ಲಿ ಹಿಡಿದಂತಹ ಬಾಣ ಹೇಗೆ ಹುಸಿ ಇಲ್ಲವೋ ಹಾಗೆ ತನ್ನ ಮಾತನ್ನು ಹುಸಿ ಇಲ್ಲದಂತೆ ಕಾಪಿಟ್ಟುಕೊಂಡು ಬಂದವನು. ಇದು ಅವನ ಚರಿತ್ರೆ. ಪ್ರಪಂಚ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆ ರಾಮ ಎಂಬಾತ ಯಾರು ಅಂತ ಹೇಳುವುದಕ್ಕಿಂತ ಅವನು ಏನು ಅಂತ ತಿಳಿದುಕೊಳ್ಳಬೇಕಾದದ್ದು ಎಲ್ಲರಿಗೂ ಅಗತ್ಯ. ಇಡೀ ಪ್ರಪಂಚ ರಾಮನನ್ನು ಈಗ ನೋಡುತ್ತಿರುವುದು ಮರೆಯಿಂದ ಧರೆಗಿಳಿದು ಬಂದಂತಹ ಮಹಾಚೇತನ ಎಂಬಂತೆ. ಯಾಕೆ ಇವತ್ತಿನ ತನಕ ಅವ ಮಾಡಿರುವಂತಹ ಒಂದೊಂದು ಕಾರ್ಯವನ್ನು ಮತ್ತೊಮ್ಮೆ ವಿವೇಚಿಸಿದ್ರು ಕೂಡ ಅದರಲ್ಲಿ ಅತಿಮಾನುಷತೆ ಅಂದ್ರೆ ಸಾಮಾನ್ಯ ಮನುಷ್ಯನಿಂದ ಮಾಡಲಿಕ್ಕೆ ಆಗದೇ ಇರುವಂತದ್ದನ್ನು ಮಾಡಿ ಸಾಧಿಸಿ ತೋರಿಸಿದಂತ ಆ ಚರಿತ್ರೆಯನ್ನು ನಿರ್ಮಿಸಿಕೊಟ್ಟವನು. ಎಳೆವಲಯದಲ್ಲಿ ಇನ್ನು ಹರೆಯ 5 ಆಗುವ ಮೊದಲೇ ವಿಶ್ವಾಮಿತ್ರರವನನ್ನು ಕರೆದುಕೊಂಡು ಹೋದ್ರಂತೆ. ತಾಟಕಿ ಎಂಬಂತ ಮಹಾಬಾಹುವಾಗಿದ್ದಂತ ರಕ್ಕಸಿ ಒಂದೊಂದು ತೋಳಿನಲ್ಲಿ 100 ಆನೆಗಳ ಪ್ರಾಣವನ್ನು ಹೊಂದಿದಂತ ಆಕೆಯನ್ನು ಹರೆಯ 5ಕ್ಕಿಂತ ಕಿರಿಯನಾಗಿರುವಂತ ಒಬ್ಬಾತ ಕೊಲ್ಲುವುದಕ್ಕುಂಟೆ ಕೇವಲ ತನ್ನ ಕೈಯಲ್ಲಿದ್ದಂತ ಬಾಣಗಳಿಂದ ಆಕೆಯನ್ನು ಮಣಿಸಿದನಂತೆ. ಅದು ಯಾರು ಕೊಟ್ಟದ್ದು? ಅವನಿಗೆ ಬಾಣ ಯಾರು ಕೊಟ್ಟದ್ದು? ವಿಶ್ವಾಮಿತ್ರರೇ ಕೊಟ್ಟ. ಅವರು ಕೊಂಡೋಗಿದ್ದಾರೆ, ಅವರು ಕೊಟ್ಟಿದ್ದಾರೆ, ಅವನ ಕೈಯಿಂದ ಮಾಡಿಸಿದ್ದಾರೆ. 7 ದಿವಸದ ಮಗು ತಾರಕಾಸುರವನ್ನು ಕೊಲ್ಲಿಲ್ವೇನೆ? 5 ವರ್ಷದವ ಕೊಲ್ಲುವುದು ಅವನಲ್ಲೇ ಕೊಲ್ಲಿಸಬೇಕಾಯ್ತು? ಅವರ ಯೋಚನೆ ಆಗಿರಬಹುದು. ಋಷಿಗಳಿಗೆ ಶಾಪ ಕೊಟ್ಟು ಕೊಲ್ಲುವುದಕ್ಕೆ ಬರ್ತದೆ. ಈ ಕೆಲವು ಸಲ ಕೆಲವರನ್ನು ದೊಡ್ಡದು ಮಾಡ್ಲಿಕ್ಕೆ ಒಂದೊಂದು ಪ್ರಸಂಗ ಮಾಡ್ತಾರೆ, ಹೇಳಿ ಪ್ರಯೋಜನ ಇಲ್ಲ. ವಸಿಷ್ಠರು ವಿಶ್ವಾಮಿತ್ರರು ನಿಮ್ಮ ಹಾಗೆ ಇದ್ದು, ನೀವು ಮತ್ತೆ ಸುಗ್ರೀವ ಇದ್ದ ಹಾಗೆ ಇದ್ದು. ಆದ್ರೆ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಒಟ್ಟಾಗಿ ಒಂದು ಮಂತ್ರಾಕ್ಷತೆ ಕೊಟ್ಟಂತ ಒಂದು ವ್ಯಕ್ತಿತ್ವ ವಿಶೇಷ ಉಂಟು ಅಂದ್ರೆ ಅದಕ್ಕೆ ರಾಮ ಅಂತ ಹೆಸರು. ನಿಮಗೆ ಹೌದೌದು. ಅಲ್ಲಿಂದ ಮುಂದಕ್ಕೆ ಬರುವಾಗ ಆ ಋಷಿಗಳೆಲ್ಲ ಉಂಟಲ್ಲ, ಕೆಲವು ಸಲ ಬೇಕಾಗೋಕೆ ಒಟ್ಟಿಗಿರ್ತಾರೆ. ಊರಿನ ಕಣ್ಣಿಗೆಲ್ಲ ಅವರಿಗೆ ಕೋಪ ಅಂತ ಲೆಕ್ಕ. ಈ ಮೇಲೆ ಮೇಲೆ ಇದ್ದವರೆಲ್ಲ ಕೋಪ ಮಾಡುವುದಿಲ್ಲ, ಕೆಳಗಿನವರು ಮಾತ್ರ ಕಲ್ಲೊಡ್ಕೊಳ್ಳುವುದು. ಅವರೆಲ್ಲ ಸರಿ ಇದ್ದಾರೆ, ಒಟ್ಟಿಗೆ ಸರಿ ಇರ್ತಾರೆ. ನೀವು ಹೌದು. ಬರಬೇಕಾದ್ರೆ ಈ ರಾಮ ಹುಟ್ಟುವುದಕ್ಕಿಂತ ಶತಮಾನಗಳಲ್ಲ, ಯುಗಾಂತರದ ಮೊದಲು ಕಲ್ಲಾಗಿ ಬಿದ್ದಿದ್ದವರಂತೆ ಅಹಲ್ಯೆ ಎಂಬ ಆಕೆಯನ್ನು ರಾಮನ ಪಾದಸ್ಪರ್ಶದಿಂದ ನೀನು ಮತ್ತೊಮ್ಮೆ ಹೆಣ್ಣಾಗುವಂತ ಅವಳ ಗಂಡ ಹೇಳಿದ್ದನಂತೆ, ಶಾಪ ಕೊಟ್ಟವ. ಹಾಗಾದ್ರೆ ಈ ರಾಮ ಹುಟ್ಟುವುದಕ್ಕೆ ಯುಗಾಂತರಗಳ ಮೊದಲು ಹೇಳಿದಂತ ರಾಮ ಯಾರು ಅಂತ ಕೇಳಿದ್ರೆ ಆ ರಾಮ ಹೇಳುವಂತಹ ಶಬ್ದಕ್ಕಿರುವಂತಹ ಅರ್ಥಸ್ಫೂರ್ತಿಯನ್ನು ನಾವು ಅರ್ಥೈಸಿಕೊಳ್ಬೇಕಾಗುತ್ತದೆ. ಯೋಗಿಗಳನ್ನು ರಂಜಿಸುವವನು ಅಂದ್ರೆ ಭಗವಂತ ಅಂತ. ಹಾಗಾದ್ರೆ ಭಗವಂತ ನಿನ್ನನ್ನು ಕ್ಷಮಿಸಲಿ ಅಂತ ಹೇಳಿದಂತ ಆ ಮಾತಿಗೆ, ಆ ಅಕ್ಷರಕ್ಕೆ ಅರ್ಥವಾಗಿ ಒದಗಿ ಬಂದವನು ಈ ರಾಮ.
ಅದೇ ಜಾಗದಲ್ಲಿ ಮತ್ತೊಬ್ಬ ಯಾವನು ಪರಶುರಾಮ ಎಂಬಾತ ಓಡಾಡಿದಾಗ ಹಾಗೆ ಆಗಿರ್ಲಿಲ್ಲ. ಈ ರಾಮನ ಪದಸ್ಪರ್ಶದಿಂದ ಕಲ್ಲಾಗಿದ್ದಂತಹ ಹಲ್ಲಿ ಹೆಣ್ಣಾಗಿ ಬಂದಂತೆ. ಅಹಲ್ಯೋದ್ಧರಣ ಮುಂದೆ ಜನಕನ ಆಸ್ಥಾನದಲ್ಲಿ ಯಾರಿಂದಲೂ ಎತ್ತುವುದಕ್ಕೆ ಆಗದೆ ಅದನ್ನು ಹಾಗೆ ಬದಿಗಿಟ್ಟಿದ್ದಂತಹ ಶಿವಧನುಸ್ಸು ಅದನ್ನು ಎತ್ತಿದವನಿಗೆ ತನ್ನ ಮಗಳನ್ನು ಕೊಡ್ತೇನೆ ಅಂತ ಆತ ಹೇಳಿದ್ದನಂತೆ. ಯಾರಿಗೂ ಎತ್ತುವುದಕ್ಕಾಗದೇ ಇರುವಂತಹ ಶಿವಧನುಸ್ಸನ್ನು ಎಳೆಯ ಆನೆಯ ಮರಿಯೊಂದು ಕಬ್ಬಿನ ಜಲ್ಲೆಯನ್ನು ಸುಲಲಿತವಾಗಿ ಲೀಲಾಜಾಲವಾಗಿ ಎತ್ತುವಂತೆ ಎತ್ತಿದಂತಹ ರಾಮ ಅದಕ್ಕೆ ಹೆದೆ ಏರಿಸುವುದಕ್ಕೆ ನಿಂತಾಗ ಅದೇ ತಾನಾಗಿ ಆತನ ಕಾಲಿಗೆ ಮಣಿದು ಬಿತ್ತಂತೆ. ಅವನಿಗೆ ಗೊತ್ತಿಲ್ಲ ಹೆದೆ ಏರಿಸಲಿಕ್ಕೆ, ಹಾಗೆ ಮುರಿದ. ಅವ ಮುರಿದದ್ದಲ್ಲ, ಮತ್ತೆ ಅದು ಮುರಿಯಿತು. ಅದು ಮುರಿಯಿತು ಅಂತ ಅಂದ್ರೆ ಅರ್ಥ ಎಂತದ್ದು? ಈಗ ಒಂದು ವಸ್ತುವನ್ನು ನಾವು ಬೇಕಾದ ಹಾಗೆ ಬಳಸುವಾಗ ಅದು ಮುರಿಯಿತು ಅಂತಾದ್ರೆ ಅದರ ಅರ್ಥ ಎಂತದ್ದು? ಬಳಸುವವನಿಗೆ ಸರಿ ಬಳಸಲಿಕ್ಕೆ ಗೊತ್ತಿಲ್ಲ ಅಂತ ಅರ್ಥ. ಇದು ಬಹುಶಃ ಅವರಿಗೂ ಗೊತ್ತಿತ್ತು ಇಂಥದ್ದೇ ಪ್ರಶ್ನೆ ಬರ್ತದೆ ಅಂತ. ಯಾರಿಗೆ? ಪರಶುರಾಮರಿಗೆ. ಮುಂದಕ್ಕೆ ದಿಬ್ಬನ ಬರುವ ಹೊತ್ತಿಗೆ ಪರಶುರಾಮರು ಎದುರು ಬಂದ್ರಂತೆ. ಎದುರು ಬಂದ ಕೂಡಲೇ ಮಗನನ್ನು ಹಿಂದಿಕ್ಕಿ ಅಪ್ಪ ಅಡ್ಡ ಬಂದು ನಿಂತು ಕೈ ಮುಗಿಬೇಕಾದದ್ದು ರೂಢಿ. ಇದು ಹಾಗಲ್ಲ. ಈ ಮಗನ ಹಿಂಬದಿಯಲ್ಲಿ ಅಡಗಿ ನಿಂತಂತ ದಶರಥ ಮಗ ಹೇಳಿದ್ನಂತೆ, ಅಪ್ಪಯ್ಯ ಹೆದರಬೇಡಿ ನಾನಿದ್ದೇನೆ ಅಂತ ಹೇಳಿದಂತ ಅವನು ನೇರವಾಗಿ ಎದುರು ಹೋಗಿ ನಿಂತನಂತೆ. ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರಂತೆ, ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟನಂತೆ. ಶಿವಧನುಸ್ಸು ನಿನ್ನ ಕೈಯಲ್ಲಿ ಮುರಿದು ಬಿತ್ತು, ನಿನಗಿನ್ನು ಹೆದೆ ಏರಿಸಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಸರಿ ಮಿಗಿಲೆನ್ನಿಸುವಂತಹ ಅದನ್ನು ಯಾರು ಮಾಡಿದನೋ ಅವನೇ ಮಾಡಿರುವಂತಹ ಧನುಸ್ಸಿದು. ಇದಕ್ಕೆ ವೈಷ್ಣವ ಧನುಸ್ಸು ಅಂತ ಹೆಸರು. ಅದು ಆಗ್ಲಿಲ್ಲಲ್ಲ, ನೋಡುವ ಇದಕ್ಕಾಗುತ್ತದ ನೋಡು ಅಂತ ಹೇಳಿದ. ಅದನ್ನು ಸೆಳೆದೇಳೆ ಅದಕ್ಕೆ ಹೆದೆ ಏರಿಸಿ ಬಾಣವನ್ನು ಹೂಡಿ ಎಲ್ಲಿಗೆ ಹೂಡಬೇಕು ಅಂತ ಹೇಳಿ ಕೋದಂಡ ಅಂತ ಕೇಳಿ ನಿಂತನಂತೆ. ಆಗ ಅವ್ರು ಹೇಳಿದ್ರಂತೆ, ಅಲ್ಲ ನಿನ್ಗೆ ಹೇಳಲಿಕ್ಕೆ ನಿನಗೆ ಬೇಕಾದ ಜಾಗ ನಾನು ತೋರಿಸ್ತೇನೆ, ಆದರೆ ಮುಂದೆ ನೀವು ಹೇಳಿದ ಅಪವಾದ ಬರಬಾರ್ದು ಅಂತ ಇದನ್ನ ಮಾಡಿತ್ತು. ಯಾಕೆ ಶಿವಧನುಸ್ಸನ್ನು ಅಂತೂ ಹೆದರಿಸಲಿಕ್ಕೆ ಯಾರು ನಿನ್ನ ಅಪ್ಪ ಸುಷೇಣ ಹೇಳಿದ್ದ? ಹೌದು, ಸುಷೇಣನೇ ಹೇಳಿದ್ದು. ನಾನು ಭೇಷಜನ ಮಗಳು, ಅಂದ್ರೆ ವಾನರ ವೈದ್ಯನ ಮಗಳು. ಈಗ ನಾನು ಯಾವುದನ್ನಾದ್ರೂ ನೋಡ್ಬೇಕಾದ್ರೆ ವೈದ್ಯ ವೃತ್ತಿಯಲ್ಲಿ ನೋಡ್ಬೇಕೋ ಬೇಡ? ಪಾಠಾಂತರ ಉಂಟು. ಕೆಲವರೆಲ್ಲ ಸಮುದ್ರ ಮತನದಿಂದ ಹುಟ್ಟಿದವಳು ತಾರೆ, ಆ ತಾರೆಯೇ ಸುಷೇಣನ ಮಗಳು. ಹೌದು, ಹೀಗೆಲ್ಲ ಉಂಟು. ಬಿಡುವ, ಯಾವ್ದಾದ್ರು ನಾನು ನಿಮ್ಮ ಹೆಂಡತಿಯಾಗಿ ಸಾಕು, ನಮಗೆ ಇಲ್ಲಿನ ವಿಳಾಸ ಸಾಕು ಅಲ್ವಾ? ಮದುವೆ ಆದ ಮೇಲೆ ಅಪ್ಪ ಯಾರು ಹುಟ್ಟಿದ್ದೆಲ್ಲಿ ಅಂತ ಸಿಕ್ಕುವುದಿಲ್ಲ. ಯಾರ ಹೆಂಡತಿ ಶ್ರೀಮತಿ ಯಾರದ್ದು ಹಾಗೆ ಅಲ್ವಾ? ಈಗ ನಮ್ಮಲ್ಲಿ ಬೇರೆ ಎಲ್ಲರಿಗಾದ್ರೆ ಇಲ್ಲಿ ಇರುವುದು ಪೂರ್ತಿ ವಾನರರು. ಹೌದಾ? ಈಗ ನಾನೊಬ್ಬಳು ಚಂದದ ಹುಡುಗಿಯಾಗಿ ಬಂದ್ರೆ ಬೇಡ, ಸರಿ ಆಗ್ತದೆ. ಹಾಗೆ ಬರುವುದು ಬೇಡ, ನನಗೆ ನನ್ನ ಹೆಂಡತಿಯಾಗಿಯೇ ಬಂದ್ರೆ ಸಾಕು. ಅದಕ್ಕಾಗಿಯೇ ಬಂದವಳು ನಾನು. ಹೆಂಡತಿಯಾದವಳಿಗೆ ಇರುವಂತಹ ಹಲವು ಕರ್ತವ್ಯಗಳಲ್ಲಿ ಇದು ಹೌದು. ಎಲ್ಲಿಗೆ ಬೇಕೋ ಅಲ್ಲಿಗೆ ಮಂತ್ರ ಅಂದ್ರೆ ಮಂತ್ರಾಲೋಚನೆ, ಅದಕ್ಕೂ ಒದಗಿ ಬರಬೇಕು ಬೇಡ. ಇಂತಹ ರಾಮ ತಾನು ಮಾಡಿದಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಈ ಮನುಷ್ಯ ಮಾತ್ರನಿಂದ ಯಾವುದು ಸಾಧ್ಯವಲ್ಲವೋ ಅಂತಹ ಅತಿಮಾನುಷವಾದುದನ್ನು ಮಾಡಿಸಿ ತೋರಿಸಿ ತನ್ಮೂಲಕವಾಗಿ ಲೀಲಾಮಾನುಷ ವಿಗ್ರಹ ಅಂತ ಕರೆಯಲ್ಪಟ್ಟ. ಬಿಡು, ಅದು ನಮಗೆ ಅಗತ್ಯ ಇಲ್ಲ. ನಾವು ಇವತ್ತು ಮಾಡ್ತಾ ಇರೋದು ಕೆಸುವಿನ ಪದಾರ್ಥ, ನೀನು ಮಾತಾಡುದು ಕುಂಕುಮ ಕೇಸರಿಯ ಬಗ್ಗೆ. ಅದರ ಬದಿಗಿಡು. ನಮ್ಮ ಕೆಸುವಿನ ಪದಾರ್ಥಕ್ಕೆ ಸ್ವಲ್ಪ ಹುಳಿ ಹೆಚ್ಚಾಕು. ನೀವು ಹೇಳುವಂತಹ ಸುಗ್ರೀವನೆಂಬ ಕೆಸುವಿಗೆ ರಾಮನೆಂಬ ಕುಂಕುಮ ಕೇಸರಿ ಸೇರುತ್ತಲ್ಲ, ಅದು ಸೇರಿದ್ರೆ ಅಪನಷ್ಟ ಅಂತ. ಯಾಕೆ? ಕುಂಕುಮ ಕೇಸರಿಯನ್ನು ಕೆಸುವಿನ ಪದಾರ್ಥಕ್ಕೆ ಹಾಕಲಿಕ್ಕೆಲ್ಲ ಉಂಟು ಅಂತ. ಸ್ವಾಮಿ, ಬಂದಂತ ರಾಮ ಆಡಿದಂತ ಮಾತಂತೆ ಕೈಯ ಮೇಲೆ ಕೈ ತಟ್ಟಿ ಭಾಷೆಯನ್ನು ಕೊಡುವಾಗ ಹೆದರಬೇಡ ಸುಗ್ರೀವ, ವಾಲಿಯನ್ನು ಕೊಂದು ನೀನೇನು ತಡವರಿಸುವುದು, ನಿನ್ನ ಸತಿಯನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ದಾನಂತೆ. ರಾಮನೊಂದು ಮಾತನ್ನು ಹೇಳಿದ ಅಂತ ಆದರೆ ಅದನ್ನು ಯಾವತ್ತೂ ಅಲ್ಲ ಅಂತ ಹೇಳಿ ಬಿಡುವವನಲ್ಲ. ಮತ್ತೆ ಇಷ್ಟಕ್ಕೂ ಇಷ್ಟು ಹೇಳಿದಂತ ಎಲ್ಲ ಚರಿತ್ರೆಯು ನೀವು ಒಂದಷ್ಟು ಮಾಡಿದ್ದೀರಿ, ಅವನು ಒಂದಷ್ಟು ಮಾಡಿದ್ದಾನೆ. ಇಬ್ಬರ ಮಧ್ಯದಲ್ಲಿ ಯಾರು ಹೆಚ್ಚು ಅಂತ ನೋಡುವುದಕ್ಕೆ ನಮಗೆ ಬೇಕಾದದ್ದು ಯಾವ್ದು ಹೇಳಿ? ತುಲಾದಂಡ ಅಲ್ವಾ? ಇಬ್ಬರನ್ನು ಒಂದೇ ರೀತಿಯ ಕಾರ್ಯವನ್ನು ಮಾಡಿದಾಗ ಯಾರು ಹೆಚ್ಚು ಅಂತ ಏನು ಮಾಡಿದ್ರು ಅದನ್ನು ಮಾಡಿ ತೋರಿಸಿದ್ನಂತೆ. ಹೇಗೆ? ಆ ಸುಗ್ರೀವನಿಗೆ ಅದೂ ಅನುಮಾನ ಬಂದಿತ್ತಂತೆ. ಏನು? ಅವ ಅನುಮಾನದ ಪಿಶಾಚಿ ಬಿಡು. ನೀನು ಇಷ್ಟೆಲ್ಲ ಹೌದು ರಾಮ, ಅವನಿಗೆ ಬದುಕಿನಲ್ಲಿ ಅನುಮಾನವೇ ಹೆಚ್ಚಿಗೆ. ನನ್ನ ಅಣ್ಣನ ಎದುರಿಗೆ ನೀನು ಎಷ್ಟು ಅಂತ ನೋಡ್ಬೇಕಾಗಿದೆ. ಅದಕ್ಕೆ ಅಲ್ಲಿ ಒಂದು
ಮೂಳೆಯ ಪರ್ವತ ಇದ್ದಿತ್ತಲ್ಲ, ಅದನ್ನು ತೋರಿಸಿದ ನೀವು ದಿನ ಹೋಗಿ ಕಷ್ಟಪಟ್ಟು ಮೊಣಕಾಲ ಕಷ್ಟಪಟ್ಟಲ್ವೇ ಅವ ಜೀವಂತ ಇರುವಾಗಲೇ ತಲೆಯಿಂದ ಮೇಲೆ ಎತ್ತಿ ಹಾರಿಸಿದವ ನಾನು. ಆಮೇಲೆ ಅವ ಸತ್ತ ಕಷ್ಟ ಅಲ್ಲ ಅದು. ಅದು ವ್ಯಾಯಾಮ ಅಂತ ಹೇಳಿದ್ರೆ ಹಾಗೆ ಒಂದು ವಸ್ತುವನ್ನು ಭಾರ ಇದ್ದ ಹಾಗೆ ಎತ್ತುವುದು. ಅದು ಮಾಂಸ ಖಂಡಗಳೆಲ್ಲ ಎದ್ದು ನಿಲ್ಲುವುದಕ್ಕೆ ಅದು ಸಾಧನೆ. ಅದು ಕಷ್ಟದಿಂದ ಅಂತಲ್ಲ. ನಾಳೆಯಿಂದ ಸಾಧನೆ ಮಾಡ್ಲಿಕ್ಕೆ ನನ್ನನ್ನು ಎತ್ತಬೇಕೇನು ಅಂದ್ರೆ ಅದಿಲ್ಲ ಅಂತ. ಏನಾಗಿದೆ? ಅದನ್ನು ರಾಮ ತನ್ನ ಎಡಗಾಲ ಉಂಗುಷ್ಟದ ತುದಿಯಿಂದ ಮುಟ್ಟಿದಾಕ್ಷಣದಲ್ಲಿ 10 ಯೋಜನಕ್ಕೆ ಹೋಗಿ ಬಿದ್ದಿದೆ. ಮತ್ತೆ ಅಲ್ಲಿ ಉಂಟಾ? ಅಲ್ಲೊಂದು ಕೆರೆಯ ಪಕ್ಕದಲ್ಲಿ ಒಂದು 7 ತಾಳ ವೃಕ್ಷ ಇದ್ದಿತ್ತಲ್ಲ. ಹೌದು, ಅದನ್ನು ತೆಗೆದನ. ಅಲ್ಲಿ ಬೆಳಿಗ್ಗೆ ಹೋಗಿ ಏನೋ ಮಾಡ್ತಿದ್ರಿ ನೀವು? ಅದನ್ನು ಕತ್ತರಿಸುವುದು. ಹೌದು, ಒಂದು ಬಾಣವನ್ನು ಬಿಟ್ಟು ಅದ್ರ ಒಂದೊಂದು ಗರಿಯನ್ನು ಕತ್ತರಿಸಿ ಬರ್ತಾ ಇದ್ದವು. ಕತ್ತರಿಸಿದ ಗರಿ ಮರುಕ್ಷಣದಲ್ಲಿ ಗಿಡಗಳನ್ನು ಒಂದು 4 ದಿವಸ 5 ದಿವಸಕ್ಕೆ ಸುಮ್ಮನೆ ಕತ್ತರಿಸಿದ್ರೆ ಚಂದ ಕಾಣ್ತದೆ. ಹೌದು, ಆದರೆ ಇಲ್ಲದೆ ಇದ್ರೆ ಎಲ್ಲ ಅಡ್ಡದಿಡ್ಡಿಯಾಗಿ ಬೆಳೆಯುತ್ತದೆ. ನೀವು ಅದು ಇದ್ದದ್ದೇ ಅಡ್ಡದಿಡ್ಡಿ, ವರ್ತುಲಾಕಾರವಾಗಿ ಇದ್ದದ್ದು. ರಾಮ ತನ್ನ ಬಾಣ ಪ್ರಯೋಗ ಚಮತ್ಕೃತಿಯನ್ನು ತೋರಿಸಲು ಸುಖವಾಗಿ ಅವುಗಳನ್ನು ಎಡಗಾಲಿನಿಂದ ಮೆಟ್ಟಿ ಅದನ್ನು ಏಕಾಕೃತಿಗೆ ತಂದು ಬುಡ ಸಹಿತವಾಗಿ ಏಕೈಕ ಬಾಣದಿಂದ ಕೆಳೆದುರುಳಿಸಿ ಅದರ ಅಡಿಯಲ್ಲಿದ್ದಂತ ಅಹಿರೂಪಿ ರಾಕ್ಷಸನನ್ನು ಕೊಂದನಂತೆ. ಇಷ್ಟು ಕೇಳುವಾಗ ಅಂತೂ ನಮಗಿದ್ದ 2 ವಿಷಯವನ್ನು ಅವ ತೆಗೆದ, ಇನ್ನಿಲ್ಲ ಅಂತ ಹೇಳುದಲ್ವ? ಅದಕ್ಕಲ್ಲ, ನಿಮ್ಮ ಮತ್ತು ಅವನ ಮಧ್ಯೆ ಯಾರು ಹೆಚ್ಚು ಅಂತ ಹೇಳುವುದಕ್ಕೆ ನಿಮಗಿಂತ ತಾನು ಕಮ್ಮಿಯವನಲ್ಲ ಅಂತ ರಾಮ ಮಾಡಿ ತೋರಿಸಿದ್ದಾನೆ. ಈಗ ನಿಮ್ಮನ್ನು ಕೊಲ್ತೇನೆ ಅಂತ ಹೇಳಿದ್ದಾನೆ. ತನ್ನ ಆಡಿದಂತ ಯಾವತ್ತೂ ಮಾತನ್ನು ಹುಸಿಯಾಗಿಸದ ರಾಮ, ನಿಮ್ಮಷ್ಟೇ ಯೋಗ್ಯತಾವಂತ ನಿಮಗಿಂತ ಮಿಗಿಲೆನ್ನಿಸಿಕೊಂಡಂತ ರಾಮ. ಈಗ ರಾಮ ಸಮುದ್ರ ಮಥನ ಮಾಡಿದಾನ? ಸಮುದ್ರ ಮಥನ ಮಾಡಲಿಲ್ಲ. ಮತ್ತೆ ನಾನು ಮಾಡಿದ್ದನ್ನು ಮಾಡಬೇಡುವ? ಅಲ್ಲ, ನೀವು 99 ಕೋಟಿಗಳಿದ್ದಂತಹ ಜಾಗದಲ್ಲಿ ಏಕಾಂಗ ವಿಕ್ರಮಿಯಾಗಿ ವಾಲಿ ಸಮುದ್ರವನ್ನು ಮತಿಸಿದನ ಸ್ವಾಮಿ. ಪ್ರಪಂಚ ಹೇಳುವುದು ಆ ಸಮುದ್ರದಲ್ಲಿ ಮಲಗಿದವ ಅವನು ಅಂತ, ಅಂದ್ರೆ ಶ್ರೀಮನ್ ನಾರಾಯಣ ಅವನು ಅಂತ. ನೀವು ಮತಿಸ್ಲಿಕ್ಕೆ ಹೋದವರು, ಅವ ಅದರ ಮೇಲೆ ಮಲಗಿದವ. ಅಂತೂ ಎಲ್ಲ ಲೆಕ್ಕಾಚಾರ ಅಲ್ಲಿಗೆ ತಂದಿದ್ದಾರೆ ಒಟ್ಟು. ಇಷ್ಟ ಆಗುವಾಗ ನನಗೆ ಆಲೋಚನೆ ಆಗುವುದು ಬೇಡ ಅಂತ. ಇವತ್ತು ಹೋಗುವುದು ನೀತಿ ಅಲ್ಲ. ಮತ್ತೆ ರಾಮಾಗಿ ಮಾರೆಂಬ ಮತ್ತಾರಿಂದ ಲೇನಪ್ಪುದು ರಮಣ ಧಾತ್ರಿಯೊಳಗನ್ನದಟು ಸಪ್ತಕುಲಾಚಲವನ್ನಾದರೂ ತಿರಿಕಲ್ಲಿನಂತೆ ತಿರುಗಿಸಬಲ್ಲ, ಹರನ ಹಣೆಯ ಕಣ್ಣನ್ನಾದರೂ ಕೇಳಬಲ್ಲ. ಶಕ್ತಿಯುತನಾದಂತಹ ವಾಲಿಯ ಭಟೆಯ ಮುಂದೆ ಭಟರೇರರು ಸೆಣಸುವುದಕ್ಕೆ ಒಟ್ಟಾಗಿದ್ದಾರೆ ಅಂತಾದ್ರೆ ರಾಮಗೀಮರೆನ್ನುವ ಉತ್ತರದ ಎತ್ತರದ ಬಲಹು ಎಟ್ಟುಂಟು ಸುಗ್ರೀವನಿಗೆ ನಾನು ನೋಡಿಯೇ ಬಿಡ್ತೇನೆ. ಆದದ್ದರಿಂದ ತಡಿಬೇಡ, ನಾಳೆ ನೋಡಿ ಕೊಂಬ ಯುದ್ಧ, ನಾಳೆ ನೋಡಿ ಕೊಂಬ ಯುದ್ಧ, ವೇಳೆಯಲ್ಲ ಹಿಂದೆ ನೋಡ್ತ. ನಾಳೆ ನೋಡಿ ಕೊಂಬ ಯುದ್ಧ, ವೇಳೆಯಲ್ಲ ಹಿಂದೆ ನೋಡ್ತ. ಕಾಲ ಮೇಲೆ ಬಿದ್ದು ತಾರೆ ಬೇಡಿಕೊಳ್ಳಲು, ಕಾಲ ಮೇಲೆ ಬಿದ್ದು ತಾರೆ ಬೇಡಿಕೊಂಡಳು. ನೀತಿಯಲ್ಲ ಪೋಪುದಿಲ್ದು, ನೀತಿಯಲ್ಲ ಪೋಪುದಿಲ್ದು, ನೀತಿಯಲ್ಲ ಪೋಪುದಿಂದು. ನೀತಿಯಲ್ಲ ಪೋಪುದಿಂತು ನೀ ಕೇಳು ಪ್ರಾಣಕಾಂತ. ಏನೇ ವಿಷಯ ಒಂದು ಅರ್ಥ ಆಗುವುದು 2 ಬಗೆಯಲ್ಲಿ. ಹೇಗೆ? ಒಂದು ಬುದ್ಧಿಯಿಂದ, ಇನ್ನೊಂದು ಭಾವದಿಂದ. ಬುದ್ಧಿಯಿಂದ ಆಲೋಚಿಸುವುದಕ್ಕೆ ಹೋದ್ರೆ ನೀವಾಡಿದಂಥ ಮಾತುಗಳೆಲ್ಲ ಹೌದು ಅಂತ ಅನ್ನಿಸ್ತದೆ.
ರಾಮನು ಸಾಹಸಗಳನ್ನು ಕೈದಿದ್ದಾನೆ, ನನ್ನ ಇನಿಯನು ಅವುಗಳನ್ನೆಲ್ಲ ಮಾಡಿದ್ದಾನೆ. ಹಾಗಾದ್ರೆ ಇಬ್ಬರನ್ನು ತುಲನೆ ಮಾಡಿ ನೋಡುವುದಕ್ಕೆ ಈಗ ನಡೆದಿರುವಂತಹ ಯಾವುದೋ ಸಪ್ತತಾಲ ವೃಕ್ಷವೋ ಇಲ್ಲ ಆ ದುಂದುಬಿಯ ಅಟ್ಟೆಯೋ ಈ ಎರಡು ಪ್ರಕರಣ ಸಾಕಾಗುವುದಿಲ್ಲ. ರಾಮ ಬಂದರೂ ನನ್ನವರಾದಂಥ ವಾಲಿ ಅವನನ್ನು ಗೆಲ್ಲುವುದಕ್ಕೆ ಶಕ್ತ ಅಂತ ಬುದ್ಧಿ ಹೇಳುತ್ತದೆ. ನಿಜವಾಗಿಯೂ ಗಂಡನ ತ್ರಾಣ ಹೆಂಡತಿಗೆ ಗೊತ್ತಿಲ್ಲದೆ ಇದ್ರೆ ಮತ್ತೆ ಯಾರಲ್ಲಿ ಎಂಥದ್ದು ಮಾತಾಡುವುದು? ಹೆಂಡತಿಯೇ ಮತ್ತೊಬ್ಬರನ್ನು ಹೊಗಳ್ತಾಳೆ ಅಂತಾದ್ರೆ ಗಂಡನನ್ನು ಮತ್ತೆ ಯಾರಾದರೂ ದೂರ್ಲಿಕ್ಕಿಲ್ವ? ನಾನು ನಿಮ್ಮನ್ನು ಒಪ್ಪುತ್ತೇನೆ, ನಿಮ್ಮದ್ದಾಗಿರುವಂತಹ ಪರಾಕ್ರಮವನ್ನು ಒಪ್ಪುತ್ತೇನೆ. ಆದರೆ ಭಾವದಿಂದೊಮ್ಮೆ ಅರ್ಥೈಸಿಕೊಂಡ್ರೆ ಯಾಕೋ ಅಪಶಕುನಗಳೇ ಕಾಣಿಸ್ತದೆ. ಯಾಕೆ ಅಪಸವ್ಯವಾಗಿ ಯೋಚಿಸ್ತಿ? ಯಾವತ್ತು ಬಾರದೇ ಇರುವಂತಹ ನಮ್ಮ ಅಂತಃಪುರದ ಮಾರ್ಗದಿಂದ ಬಂದಿದ್ದಾರೆ. ಸಪ್ತ ಜನಾಶ್ರಮ ಇರುವಂತಹ ಜಾಗ, ತಪಸ್ವಿಗಳು 7 ಜನ ಮಾಡಿದಂತ ತಪಸ್ಸಿನ ಕಾರ್ಯದಿಂದ ಅಲ್ಲಿ ಇಲ್ಲ ಅಂತ ಈಗ. ಆದರೆ ಆ ಜಾಗಕ್ಕೆ ಮತ್ತೊಬ್ಬರು ಯಾರು ಕಾಲಿಡುವುದಿಲ್ಲ. ಯಾಕೆ? ಯಾರಾದ್ರೂ ತಪ್ಪನ್ನೆಸಗಿದವರು ಅಲ್ಲಿ ಕಾಲಿಟ್ಟರು ಅಂತ ಆದ್ರೆ ಅವರ ತಲೆ ಸಹಸ್ರ ಹೋಳಾಗುತ್ತದೆ ಅಂತ ಪ್ರತೀತಿ. 700 ವರ್ಷಗಳ ಕಾಲ ತಲೆ ಕೆಳಗಾಗಿಸಿ 7 ಮಂದಿ ಋಷಿಗಳು ತಪಸ್ಸು ಮಾಡಿದ ಜಾಗ ಅದು. ಈಗಲೂ ಮಂತ್ರಘೋಷ ಕೇಳುತ್ತಾ ಉಂಟು, ಪರಿಮಳ ಮಾಸಲಿಲ್ಲ. ಅಲ್ಲಿ ಹಾದು ಬಂದವರು ಅನ್ಯಾಯಗಾರರಾದರೆ ಸಾಯ್ತಾರೆ. ಇನ್ನು ನನಗೋಗ್ಬೋದು. ಸುಗ್ರೀವ ಬಂದ್ರು, ನನಗೂ ಸುಗ್ರೀವನನ್ನು ಅನ್ಯಾಯಗಾರ ಅಂತ ಇಷ್ಟು ಕಾಲ ಶಿಕ್ಷಿಸುತ್ತಾ ಬಂದ್ರಿ. ಯಾರು ಅನ್ಯಾಯಗಾರ ಅಂತ ನೀವು ಹೇಳ್ತಿದ್ದೀರೋ ಅವನು ತಾನು ಅನ್ಯಾಯಗಾರ ಅಲ್ಲ ಅಂತ ಹೇಳಿ ಶ್ರುತಪಡಿಸುವುದಕ್ಕಾಗಿ ಸಪ್ತ ಜನಾಶ್ರಮದಲ್ಲಿ ಕಾಲಿಟ್ಟು ಬಂದಿದ್ದಾನೆ. ಅದು ಹೊಳೆಯಲ್ಲಿ ಮುಳುಗುವಾಗ ಯಾರಾದ್ರೂ ಒಬ್ಬ ಪುಣ್ಯಾತ್ಮ ಇದ್ರೆ ಸಾಕಾಗ್ತದೆ, ಬಾಕಿದ್ದವರು ಸಾಯುವುದಿಲ್ಲ. ನೀವು ಹೇಳಿ ಮಲ್ಲಿಗೆ ಒಟ್ಟಿಗೆ ಬಾಳೆ ಹಗ್ಗಕ್ಕೂ ಕ್ರಯ ಸಿಕ್ಕಿದ ಹಾಗೆ ಯಾರೋ ಕರ್ಕೊಂಡು ಬಂದಿದ್ದಾರೆ ಅವರು. ಬುದ್ಧಿಯಿಂದ ಸರಿ, ನಿಮ್ಮ ವಿಮರ್ಶೆ ಸರಿ, ಆದ್ರೆ ಭಾವದಿಂದ ನೋಡಿದ್ರೆ ಯಾಕೋ ಇದು ಸರಿಯಲ್ಲ ಅಂತ ಕಾಣಿಸ್ತದೆ. ಯಾಕೆ? ಹೊಟ್ಟೆ ಆಳದಿಂದ ಒಂದು ಚಳುಕು, ಒಂದು ಭಯ. ಇಂಥ ದಿನದಿಂದ ನೀವು ಎಲ್ಲರೂ ಹೋದ್ರೆ ಆನೆ ಆಗಿರಬಹುದು, ಆದ್ರೆ ಒಂದು ಇರುವೆ ಸರಿಯಾದ ಮರ್ಮಕ್ಕೆ ಕಚ್ಚಿದ್ರೆ ಆನೆ ಬೀಳುವುದಕ್ಕದು ಸಾಕಾಗುವುದಿಲ್ಲ. ಸುಗ್ರೀವನನ್ನು ನೀವು ಇರುವೆ ಅಂತ ಹೇಳ್ತೀರಿ, ನೀವು ಆನೆಯೇ. ಆದ್ರೆ ರಾಮ ಬಂದಾಗ ರಾಮನನ್ನು ಉಪೇಕ್ಷಿಸಿ ಹೀಗೆ ಮಾತಾಡುವುದು ತರವಲ್ಲ ಅಂತ ಕಾಣಿಸ್ತದೆ. ಕತ್ತಲು ಸುತ್ತ ದೃಷ್ಟಿ ಹಾಯಿಸಿದ್ರೆ ಕತ್ತಲು. ನಮಗೆ ಕತ್ತಲೆ ಎಲ್ಲ ದೊಡ್ಡ ಸಂಗತಿ ಅಲ್ಲ. ಕತ್ತಲಿನಲ್ಲಿ ಕಣ್ಣು ನಾವು ಈ ಮಲೆನಾಡ ಪ್ರದೇಶದಲ್ಲೇ ಹುಟ್ಟಿ ಬೆಳೆದವರು, ನಮಗೆಲ್ಲ ಕತ್ತಲೆ ಲೆಕ್ಕವೇ ಅಲ್ಲ. ಕತ್ತಲು ಅಂದ್ರೆ ತಮ್ಮ ಅಲ್ವೇ ಸ್ವಾಮಿ? ಹೌದೇನೆ? ಹೊರಗಿರುವಂತಹ ಕತ್ತಲಲ್ಲ, ಮತ್ತೆ ನಿಮ್ಮ ಅಂತರಂಗದಲ್ಲೂ ಈ ಬಗ್ಗೆ ಕತ್ತಲು ಮೂಡಿದೆ ಅಂತ ಕಾಣಿಸ್ತದೆ. ಅದು ಭಾವನೆಯಿಂದ ನೀನು ಕಾಣುವುದು, ಬುದ್ಧಿಯಿಂದ ನೋಡು. ಕತ್ತಲೆ ಅಂತ ಹೇಳಿದ್ರೆ ಗೋಲಭ ಬರುವಾಗ ಕತ್ತಲೆ ಇರಲಿಲ್ವಾ? ಮಾಯಾವಿ ಬರುವಾಗ ಕತ್ತಲೆ ಅಲ್ವಾ? ದುಂದುಬಿ ಬರುವಾಗ ಕತ್ತಲೆ ಅಲ್ವಾ? ಏನು ಕತ್ತಲೆಯಲ್ಲಿ ನಾ ಸೋತ ಪ್ರಕರಣ ಉಂಟಾ? ಕತ್ತಲೆಯಲ್ಲಿ ಹೋಗಿ ರಾಕ್ಷಸರನ್ನು ಕೊಂದಂತ ನೀವು ಅಂತರಂಗದಲ್ಲಿ ಕತ್ತಲೆಯನ್ನೇ ಸಾಕುತ್ತಾ ಬಂದಂತೆ ಕಾಣಿಸ್ತದೆ. ಬೆಳಕುಂಟು ನೋಡಿ ಅಂತ ಹೇಳಿದ್ರೆ ಬೆಳಕು ಇಲ್ಲ ಅಂತ ಹೇಳಿ ಅದನ್ನು ಸಾಧಿಸಿ ತೋರಿಸ್ತಾ ಇದ್ದೀರಿ. ಒಮ್ಮೆ ಬೆಳಕಾಗಲಿ, ಬಂದವನ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಪುನರ್ ವಿಮರ್ಶೆ ಮಾಡಿ ಬೆಳಕು ಬಂದ್ರೆ ಅಂತರಂಗದಲ್ಲಿ ನೀವು ನೋಡುವಂತ ಪರಿಕ್ರಮವೇ ಬದಲಾಗಿ ಹೋದೀತು. ಒಮ್ಮೆ ಅದು ಬಂದ ಮೇಲೆ ಮತ್ತೆ ಹೋಗಬಾರ್ದೆ. ಇಂದು ಬೇಡ, ನನ್ನ ಮಾತು ಕೇಳಿ ನಾಳೆಗಾದ್ರೂ ಯುದ್ಧಕ್ಕೆ ಹೋಗಬಾರ್ದೆ. ರಾಮ ಶಂಕೆ ಬೇಡವೇ? ಚಿತ್ತದಲ್ಲಿ ಶಂಕೆ ಬೇಡ, ಚಿತ್ತದಲ್ಲಿ ಶಂಕೆ ಬೇಡ. ಮತ್ತ ಕಾಶಿನಿಯೇ ಗಾಢ, ಮತ್ತ ಕಾಶಿನಿಯೇ ಗಾಢ. ಮತ್ತೆ ನೋಡೆನ್ನ ಕೈವಾಡ, ಅತ್ತ ಹೋಗೋ ಭಯ ಬೇಡ. ತಾರಾ, ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಪರಾಕ್ರಮದಲ್ಲಿ 3 ವಿಭಾಗದಿಂದಲೂ ತರ್ಕಿಸೋಣ. ವಿಕ್ರಮದಲ್ಲಿ ತರ್ಕಿಸುವುದಿದ್ರೆ ಸುಗ್ರೀವ ನನ್ನ ಕಾಲಡಿಯ ಕಸಕ್ಕಿಂತ ಕಡೆ. ಬುದ್ಧಿಯಲ್ಲಿ ತರ್ಕಿಸುವುದಿದ್ರೆ ಎಷ್ಟೇ ಕತ್ತಲೆಯಾದರೂ ನಾನು ಹೊಡೆಯಬಲ್ಲೆ ಅವನನ್ನು, ನನಗೆ ಅಭ್ಯಾಸ ಇದೆ. ಭಾವದಿಂದ ನೀನು ಹೇಳಿದ ಹಾಗೆ ತರ್ಕಿಸುವುದಿದ್ರೆ ಸುಗ್ರೀವನನ್ನು ಮುಂದರಿಸಿಕೊಂಡು ಹಿಂದಿನಿಂದ ಯಾವನೋ ಒಬ್ಬ. ಹಾಗಾದ್ರೆ ನಾನು ನಿನ್ನಲ್ಲಿ ಕೇಳಲ್ಲ, ಇವತ್ತು ರಾತ್ರಿ ಈಗ ಕರೀತಾ ಇರುವುದು, ನಿನ್ನೆ ಹಗಲ ಮಧ್ಯಾಹ್ನ ಸುಗ್ರೀವ ಬಂದಿದ್ದಾನೆ ಅಂತಾದ್ರೆ
ರಾಮನ ಸಖಿ ಅವನಿಗೆ ಅದಕ್ಕಿಂತ ಮೊದಲಾಗಿದೆಯೋ ನಂತರ ಆಗಿದ್ದೋ? ಮೊದಲೇ ಆಗಿತ್ತು. ಮೊದಲೇ ಆಗಿದ್ರೆ ಆ ಯುದ್ಧದಲ್ಲಿ ಏನು ರಾಮ ಬರಲಿಲ್ಲ? ಏನು ನನಗೂ ಗೊತ್ತಿಲ್ಲ. ಅದೇ ಈ ಕೆಲವೆಲ್ಲ ಮಾತು ಕೊಡುವವರಿದ್ದಾರಲ್ಲ, ನೀವು ಹೋಗಿ ನಾವಿಂದಿನಿಂದ ಇದ್ದೇವೆ, ಸೋತ ಮೇಲೆ ನೀವು ಏನಾದರೂ ಮಾಡಿಕೊಳ್ಳಿ, ನಮಗೇನು ಮಾಡಲಿಕ್ಕೆ ಬರುವುದಿಲ್ಲ, ನೀವು ಗೆಲ್ತೀರಿ ಅಂತ ಆಲೋಚನೆ ಮಾಡಿದ್ದು ನಾವು ನಿಮ್ಮ ಹಣೆ ಬರದಲ್ಲಿ ಗೆಲ್ಲುವುದಕ್ಕಿಲ್ಲ. ಮತ್ತೆ ಇವ ಇಲ್ಲ ಅವಲತ್ತಾವು. ಹಾಗೆ ಮತ್ತೊಮ್ಮೆ ಬಂದನಲ್ಲ ಸುಗ್ರೀವ? ಅಲ್ಲ, ಮತ್ತೊಮ್ಮೆ ಬಂದ. ಈಗಲೂ ಮಧ್ಯಾಹ್ನದ ಹಾಗೆ ಅವರಿಗೆ ಏನಾದರೂ ಆದರೆ ತರ್ಕ, ಇದು ತರ್ಕ ಅಲ್ಲ. ಹೆಣ್ಣಾದ ನಿನ್ನ ಅಂತಃಕರಣದಲ್ಲಿ ನನ್ನ ಬಗ್ಗೆ ಏನೋ ಒಂದು ತೆರನಾದಂತಹ ಜಾಗೃತೆ ಹುಟ್ಟುತ್ತದೆ ಅಂತಾದರೆ ಹೇಳ್ತೇನೆ ಕೇಳು. ನೀನು ವಿಶೇಷಣವನ್ನು ಕೊಟ್ಟು ರಾಮನನ್ನು ಒಬ್ಬ ಅದ್ವಿತೀಯ ಅಂತ ಹೇಳಿದೆ, ಒಬ್ಬ ದೇವ ಅಂತ ಹೇಳಿದೆ. ಹೌದು, ಮಾನವ ರೂಪಿ ದೇವನಾಗಿಯೇ ಇಳಿದು ಬಂದು ಈ ಪ್ರಪಂಚದಲ್ಲಿರುವಂತಹ ಧರ್ಮವನ್ನು ಕಿಲಗೊಳ್ಳದಂತೆ ನೋಡುವುದಕ್ಕೆ ಬಂದಂತಹ ಅವತಾರಿಯೇ ಹೌದು ಅಂತ ಇದ್ದರೆ ಭಗವಂತ ಎನ್ನುವ ನಿಷ್ಪಕ್ಷಪಾತಿ ಎನ್ನುವುದು ನಿನಗೆ ಗೊತ್ತಲ್ಲ? ನ್ಯಾಯ ಪಕ್ಷಪಾತಿ, ಧರ್ಮ ಪಕ್ಷಪಾತಿ ಎನ್ನುವುದು ಸತ್ಯವೇ. ಹಾಗಾದರೆ ನ್ಯಾಯವನ್ನು ಎತ್ತಿ ಹಿಡಿಯುವಲ್ಲಿ ಒಂದು ವಿಮರ್ಶೆ ಅಂತ ಇರ್ಲಿಕ್ಕಿಲ್ವಾ? ಅದಿರ್ತದೆ. ಪರಾಮರ್ಶೆ ಅಂತ ಬೇಕಲ್ಲ? ಅದು ಬೇಕಾಗ್ತದೆ. ಅದು ಬೇಕು ಅಂತ ಇದ್ರೆ ಅಣ್ಣ ತಮ್ಮಂದಿರ ವಿವಾದದಲ್ಲಿ ಅವ ಹೇಗೆ ಪ್ರವೇಶ ಮಾಡಿಯಾನು? ಅಣ್ಣ ತಮ್ಮಂದಿರನ್ನು ಒಟ್ಟಿಗೆ ಇರಿಸಿ ಏನು ನಿಮ್ಮ ನ್ಯಾಯ ಅಂತ ಕೇಳಿದರೆ ಒಂದು ನ್ಯಾಯಗಾರನಿಗೆ ಒಂದು ಹಕ್ಕುಂಟು. ನಾವಿಬ್ಬರು ದ್ವಂದ್ವ ಯುದ್ಧದಲ್ಲಿ ಮುಂದುವರಿಯುವಾಗ ನೀನು ಹೇಳಿದಷ್ಟೇ ಉಂಟು ಅಂತ ಇದ್ರೆ ಆ ರಾಮ ಬರಲಾರ. ಬಂದರೆ ನೀನು ಹೇಳಿದ ರಾಮನಲ್ಲ. ಅಣ್ಣ ತಮ್ಮಂದಿರಾದಂತಹ ವಾಲಿ ಸುಗ್ರೀವರ ಮಧ್ಯೆ, ಈ ನ್ಯಾಯದ ಮಧ್ಯೆ, ನಮ್ಮ ಮನೆಯೊಳಗಿನ ಜಗಳದ ಮಧ್ಯೆ ಅವ ಒಂದು ತರನಾಗಿ ಪಿತುರಾತ್ಮಕವಾಗಿ ಪ್ರವೇಶ ಮಾಡ್ತಾನೆ ಅಂತ ಆದರೆ ನೀನು ಹೇಳಿದ ರಾಮ ಅವ ಅಲ್ಲ. ಮತ್ತೆ ಮಹಾಚೇತನ ಅಂತ ನಾನು ಹೇಳಿದ್ದು ಅಲ್ಲ ಅಂತ ಆಗುತ್ತದೆ. ಧರೆಯ ಮಹಾಚೇತನವೇ ಅವ ಹೌದು ಅಂತ ಇದ್ರೆ ವಾಲಿಯನ್ನು ಶಿಕ್ಷಿಸುವುದಕ್ಕಿಂತ ಮೊದಲು ಪ್ರಶ್ನಿಸಬೇಕು. ಓಹೋ, ಈ ಲೋಕದಲ್ಲಿ ಒಬ್ಬ ನ್ಯಾಯವಾದಿಯಾಗಿ ಅವ ಬರುವುದಾದರೂ ನನ್ನನ್ನು ಪ್ರಶ್ನಿಸಬೇಕು. ದೈವವಾಗಿ ಬರುವುದಾದರೂ ನಾನೇನು ಎನ್ನುವಂತಹ ಮನವರಿಕೆಯನ್ನು ನನಗೆ ಮಾಡಿಯೇ ನನ್ನನ್ನು ಏನಾದರೂ ಮಾಡಬೇಕವ. ಕೇವಲ ಸುಗ್ರೀವನ ಅನುಯಾಯಿಯಾಗಿ ಬಂದಿದ್ದಾನೆ ಅಂತಾದರೆ ಅವ ಏನೂ ಮಾಡಬಹುದು. ಸುಗ್ರೀವನ ಒಟ್ಟಿಗೆ ಅವ ಇದ್ದಾನೆ ಎನ್ನುವುದಕ್ಕೆ ನಾನು ಮೌಲ್ಯ ಕೊಡುವುದಿಲ್ಲ. ನೀನು ಹೇಳಿದಂತಹ ಭೌಮವಾದಂತಹ ವಿಷಯ ತತ್ವಗಳವನಲ್ಲಿ ಉಂಟು ಅಂತಾದರೆ ಭಾವನೆಗೆ ಮಹತ್ವ ಕೊಟ್ಟು ಅರ್ಥಪೂರ್ಣವಾದಂತಹ ವಿಷಯ ಚಿಂತನವನ್ನು ಮಾಡುವುದಿದ್ದರೆ ನಿಷ್ಪಕ್ಷಪಾತಿಯಾಗಿ ನಿರಪ್ರಶುಭ್ರ ನಿರ್ಮಲಾಕಾಶದಂತೆ ಇಕ್ಷ್ವಾಕು ವಂಶೀಯ ಪ್ರದೀಪನಾಗಿ ಬರ್ತಾನೆ ಅಂತ ಇದ್ದರೆ ಸಮ್ಮತವಾದಂತಹ ಸಂಗ್ರಾಮವನ್ನು ಕೊಡುವುದಕ್ಕಿಂತ ಮೊದಲು ಒಂದು ವಿಚಾರಣೆ ಆಗಲೇಬೇಕು, ಮಾಡಬೇಕವ. ನನ್ನನ್ನು ಕರೀಲಿಲ್ಲ ಹಾಗೆ ಅಂತ ಅವ ಅಲ್ಲಿದ್ದಾನೆ ಅಂತ ನನಗೆ ಹೋಗ್ಲಿಕ್ಕೆ ಬರ್ತದಾ? ನಾನು ಹೇಗೆ ಹೋಗ್ಬೋದು? ಅವರು ಇರುವುದಲ್ಲಿ ಮತಂಗರ ಶಪಿತವಾಗಿರುವಂತಹ ಋಷ್ಯಮುಖದಲ್ಲಿ ನನ್ನ ಶಾಪದ ಪ್ರದೇಶಕ್ಕೆ ನಾನು ಹೋದರೆ ಏನಾಗ್ತೇನೆ? ಶಾಪದಿಂದಾಗಿ ನೀವು ಹಸುವನ್ನು ನೀಗಬೇಕಾಗ. ಹಾಗಾದ್ರೆ ಅವರೇ ನನ್ನನ್ನು ವಿಚಾರಿಸಲಿಕ್ಕೆ ಬರಬೇಕು, ಬಿಟ್ಟರೆ ಅವರು ಅಲ್ಲಿದ್ದಾರೆ ಅಂತ ನನಗೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ. ಆ ವಿಮರ್ಶೆಗೆ ಬಿಟ್ಟ ವಿಷಯ. ಹಾಗಾದ್ರೆ ಅವರಾಗಿ ಬಂದು ನಾನು ಏನು ಕೇಳಿ ಆಗ ವ್ಯಾಜ್ಯವನ್ನು ಮುಂದಿರಿಸುವ ನನ್ನದು ತಪ್ಪು ಅಂತ ರಾಮ ಹೇಳಿ ಮತ್ತೆ ನೋಡುವ. ನಿನಗೆ ಇನ್ನೂ ಚಿತ್ತದಲ್ಲಿ ಶಂಕೆ ಉಂಟು ಅಂತಾದರೆ ನಿನಗೆ ಗೊತ್ತಲ್ಲ, ದೇವೇಂದ್ರನಿಂದ ಪ್ರದತ್ತವಾದಂತಹ ಮಾಲೆ, ಬ್ರಹ್ಮನಿಂದಲೇ ನನಗೆ ಅನುಗ್ರಹ ರೂಪವಾಗಿ ಸಿಕ್ಕಿದಂತಹ ದ್ವಿಗುಣವಾದ ಶಕ್ತಿ, ಆ ಕಂಕಣ ಮಾಲೆಯನ್ನು ನಾನು ಧರಿಸಿ ಯುದ್ಧಕ್ಕೆ ನಿಂತೆ ಅಂತಾದ್ರೆ ನನ್ನ ಎದುರು ನಿತ್ತವನ ಅರ್ಧ ಬಲ ನನಗೆ ಬರ್ತದೆ. ಆದ್ರೆ ಇವತ್ತಿನ ತನಕ ನೀವು ಅದನ್ನು ಹಾಕಿದವರೇ ಅಲ್ಲ. ಹಾಕಿದ್ದೆ, ಒಂದು ದುಂದುಬಿಯ ಪ್ರಕರಣದಲ್ಲಿ ಒಮ್ಮೆ ಧರಿಸಿದ್ದೆ. ಅಂದ್ರೆ ಯಾರನ್ನಾದ್ರೂ ಮಟ್ಟ ಹಾಕಬಲ್ಲಂತ ಪ್ರಬಲನಾದಂತ ನಿಮಗೆ ಆ ಮಾಲೆಯಿಂದಾಗಿ ಜಯ ಸಿದ್ಧಿಸಬೇಕಾದಂತ ಅಗತ್ಯ ಇಲ್ಲ ಅಂತ ಹೇಳಿ ಇಷ್ಟರವರೆಗೆ ಇರಲಿಲ್ಲ ಅಂತ ನಾನು ಹೇಳಿದ್ದೇನೆ. ಈಗ ಆಗ ಮಧ್ಯಾಹ್ನ ಹೋಗುವಾಗಲೂ ಹೊರಡುವಾಗಲೂ ನಾನು ಹಾಕಿಕೊಳ್ಳಿಲ್ಲ. ಈಗಲೂ ನನ್ನ ಸ್ವಂತ ಬುದ್ಧಿಯಿಂದ ಹಾಕಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ನನಗೂ ಬೇಕಾಗಿ ನಿನ್ನ ಮನಸ್ಸಿನ ಸಮಾಧಾನಕ್ಕಾಗಿ. ಅರ್ಥ ಆಯ್ತಾ? ಕೆಲವು ಸಲ ಹೇಳುವ ಕ್ರಮ ಉಂಟು, ಮನೆಯಿಂದ ಹೊರಡುವಾಗ ಗಂಡಂದಿರಿಗೆ ಹೆಂಡತಿಯರು ಸ್ವಲ್ಪ ಜಾಗ್ರತೆ ಮಾಡಿ, ಮಳೆ ಎಲ್ಲ ಬರ್ತದೆ, ಹಾಗಾದ್ರೆ ಒಂದು ಕೊಡೆ ಕೊಡು, ಹಾಗಾದ್ರೆ ಒಂದು ಕೊಡು, ಆ ಮಾಲೆ ಹಾಕು. ರಥದಲ್ಲಿ ಹೋಗುವಾಗ ಜಾಗ್ರತೆ ಅಂತ ಹೇಳಿದ್ರೆ ಒಂದು ಮುಹೂರ್ತ ಕಾಲ ಕೂತು ಹೋಗುದಾದ್ರು ಒಂದು ಸ್ವಲ್ಪ ನೀರು ಕೊಡು ನಿನ್ನ ಕೈಯಲ್ಲಿ, ಆಯ್ತಾ? ತಡೆ ಆದ್ರೆ ನಿನ್ನ ಕೈಯಲ್ಲೇ ನೀ ಕೊಟ್ಟದ್ದು ನೀರಾಗಲಿ. ನೀನು ಹಾಕಿದ ಮಾಲೆಯಲ್ಲೇ ನಮ್ಮದು ಮರಣಯಾತ್ರೆ ಆಗ್ತದೆ ಅಂತಾದ್ರೆ ಬೇರೆ ಮಾಲೆ ಹಾಕಬೇಕು ಅಂತ ಇಲ್ಲಲ್ಲ, ಅದೇ ಉಂಟಲ್ಲ ನಮ್ಮೊಟ್ಟಿಗೆ. ಯಾಕೆ ಅಲ್ಲ ಹೇಳಿದ್ದು ನಾನು, ಅದಕ್ಕೆಲ್ಲ ಹೆದರುವ ವಾಲಿ ಅಲ್ಲ. ಸಾಯ್ತಾನೆ ಎನ್ನುವುದರಿಂದ ನಾನು
ಮೊದಲು ಸತ್ತವರೇ ಹುಟ್ಟಿದ್ದೇನೆ ಎನ್ನುವುದನ್ನು ನಾನು ಪ್ರತಿಪಾದಿಸುವ. ನಮಗೆಲ್ಲ ಜೀವದ ಮೇಲೆ ಬಹಳ ಆಸೆ ಉಂಟು ಅಂತ ತಿಳಿಬೇಡ. ಇದು ಪವಿತ್ರವಾಗಿರುವಂತಹ ಒಂದು ದೇವಾಲಯ ಅಂತ ಭಾವಿಸಿದವ ನಾನು. ಇದಕ್ಕೆ ಕುಂದು ಬಂತು ಅಂತ ಇದ್ರೆ ರಾಮ ಅಂತ ಹೇಳ್ತೀಯಲ್ಲ ನೀನು, ಅಗಣಿತ ಗುಣಗಣ ಚರಿತನೆಯೂ ಹೌದು ಅಂತ ಇದ್ರೆ ಅವ ಬರಲಿ, ನಾನು ಜೀವ ಬಿಡ್ತೇನೆ ಅವನ ಕಾಲ ಮುಂದೆ. ಯಾರವ, ಏನವ, ಯಾಕವ, ನಾನು ನೋಡ್ತೇನೆ. ಉದ್ರೇಕ ನನಗೆ ಅಧಿಕವಾಗುತ್ತಾ ಇದೆ ತಾರ. ನಾನು ಇನ್ನು ತಡೆಯುವುದಿಲ್ಲ. ಹೋಗುವುದಕ್ಕೆ ಸಿದ್ಧರಾಗಿ ನಿಂತಂತ ನಿಮಗೆ ಇದು